ಕಣ್ಣಿನ ರೇಖೆ ನೋಡಿದ್ರೆ ಆ ಮಗುವಿನಲ್ಲಿ ಪ್ರತಿ ಕ್ಷಣವೂ ಸಹಿತ ದೀಪ ಜೋರಾಗಿ ಉರಿಯುತ್ತೆ, ಎಲ್ಲೋ ಒಂದು ಕಡೆ ಸಣ್ಣ ಮಾತಾಡುತ್ತೆ. ಅದಕ್ಕಾಗಿ ಧ್ವನಿ ಎತ್ತಿರತಕ್ಕಂಥ ಆ ತಂದೆ ತಾಯಿ ಜೊತೆ ನಾವು ನೀವೆಲ್ಲರೂ ನಿಲ್ಲಬೇಕಾಗಿದೆ. ಮಾಡುವ ಕಾಯಕದಲ್ಲಿ ಒಂದು ವಿಶೇಷವಾದಂತಹ ಸಿದ್ಧಿಯನ್ನು ಸಿದ್ಧಿಸಿಕೊಳ್ಳಬೇಕಾದ್ರೆ ಅದಕ್ಕೆ ಗಣಪತಿಯ ಅನುಗ್ರಹ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈ ಅನುಷ್ಠಾನದಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ತಮ್ಮೆಲ್ಲರಿಗೂ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಇರಲಿ. ಜನ ಹೆಣ್ಣು ಮಕ್ಕಳನ್ನ ಕರೆಸಿ ಇಲ್ಲಿರುವ ದೇವಿಗೆ ಕುಂಕುಮಾರ್ಚನೆ ಮಾಡಬೇಕು ಅಂತ ಹೇಳಿ ಸಂಕಲ್ಪ ಮಾಡಿ ಹೆಣ್ಣು ಮಕ್ಕಳಿಗೆ ಬಾಗನವನ್ನು ಕೊಡುವಂತಹ ಕಾಯಕವನ್ನು ಮಾಡುತ್ತಿದ್ದಾರೆ. ಈ ಕಾಯಕದಲ್ಲಿ ಸರ್ವರಿಗೂ ಸಹಿತ ಸಕಲ ಸನ್ಮಂಗಳು ಉಂಟು. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ರಾಮರಾಜ್ ಅರ್ಪಿಸುವ ಗುರುವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲಾ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲಾ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದ್ರೆ ನಿಮ್ಮ ದೇಹದಲ್ಲಿ ಇರುವ ರೋಗ ನಿರೋಧಕ ಶಕ್ತಿಯನ್ನ, ಪ್ರತಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಬೇಕು, ಆ ಮೂಲಕ ಆರೋಗ್ಯವನ್ನು ವೃದ್ಧಿಸಿಕೊಳ್ಬೇಕು. ಅದಕ್ಕಾಗಿ ಸೇವಿಸೋಣ ಪ್ರತಿದಿನ ಅಮೃತ ಬಿಂದು. ಎಬಿ ಪ್ರಾಪರ್ಟೀಸ್. ವೀಕ್ಷಕರೇ, ಎಬಿ ಪ್ರಾಪರ್ಟೀಸ್ ಅವರು ಈಗ ಹೊಸದಾದಂತಹ ಒಂದು ವಿಶೇಷ ಯೋಜನೆಯನ್ನ ಪ್ರಾರಂಭ ಮಾಡಿದ್ದಾರೆ. ತುಮಕೂರು ರಸ್ತೆ ನೆಲಮಂಗಲದ ಹತ್ತಿರ ಇಲ್ಲಿ ಕೈಗೆಟುಕುವಂತಹ ದರದಲ್ಲಿ ನಿವೇಶನಗಳು ಲಭ್ಯ ಇದೆ. 20-30 ನಿವೇಶನವನ್ನು ನೀವು ಈಗ ಕೊಂಡ್ಕೊಳ್ಬಹುದು ಕೇವಲ 4.5 ಲಕ್ಷ ರೂಪಾಯಿಗಳಿಗೆ ಮಾತ್ರ. ಸ್ಪಾಟ್ ಬುಕಿಂಗ್ ಮಾಡಿದ್ರಿ ಅಂತ ಹೇಳಿದ್ರೆ ರಿಜಿಸ್ಟ್ರೇಷನ್ ಚಾರ್ಜಸ್ ಇರೋದಿಲ್ಲ. ಜೊತೆಗೆ 3 ಗ್ರಾಂ ಚಿನ್ನವನ್ನು ಕೂಡ ನೀವು ಉಚಿತವಾಗಿ ಪಡ್ಕೊಳ್ಬಹುದು. ಖಂಡಿತವಾಗಿ ಸಂಪರ್ಕ ಮಾಡಬಹುದು ಎಬಿ ಪ್ರಾಪರ್ಟೀಸ್. ಮತ್ತು ಶ್ರೀಕೃಷ್ಣ ಘೀ, ಕೊಳಲು ನವಿಲು ಗರಿಯ ಗುರುತಿನ ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ. ಇದನ್ನು ತಿಂದರೆ ದೇಹಕ್ಕೆ ಕೊಬ್ಬಿನ ಅಂಶ ಸೇರೋದಿಲ್ಲ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ, ಜೊತೆಗೆ ಆರೋಗ್ಯವನ್ನು ಸಹ ಕಾಪಾಡುತ್ತೆ. ಖಂಡಿತವಾಗಿಯೂ ಸೇವಿಸಿ, ಆರೋಗ್ಯವಂತರಾಗಿರಿ. ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ. ವೀಕ್ಷಕರೇ, ಇದು ಗುರುಗಳ ವಾರ, ಗುರುವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಈ ಶುಭ ದಿನದ ವಿಶೇಷತೆ, ಅನುಷ್ಠಾನ, ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳಿಸ್ಕೊಡ್ತಾರೆ ಗುರುಜಿಯವರು. ಜೊತೆಗೆ ನಿಮ್ಮ ಸ್ವರತರಂಗದ ಮೂಲಕ, ನಿಮ್ಮ ಸ್ಪಷ್ಟವಾದ ಕಣ್ಣ ರೇಖೆಗಳ ಮೂಲಕ ಮತ್ತು ನೀವು ಕಳಿಸುವಂತಹ ವಾಟ್ಸ್ಆಪ್ ವಿಡಿಯೋಗಳ ಮೂಲಕ ಕೂಡ ನಿಮ್ಮ ಸಮಸ್ಯೆಗಳಿಗೆಲ್ಲ ಪರಿಹಾರ ಏನು ಅಂತ ಗುರುಜಿ ತಿಳಿಸ್ತಾ ಹೋಗ್ತಾರೆ. ಇದೆಲ್ಲ ವಿಚಾರಗಳನ್ನ ತಿಳ್ಕೊಳ್ಳೋಕ್ಕೂ ಮುನ್ನ ವೀಕ್ಷಕರೇ ತಿಳಿಸ್ಕೊಡ್ತಾ ಇದ್ದೀನಿ, ಇದೇ ಬರುವ ಸೆಪ್ಟೆಂಬರ್ 21ನೇ ತಾರೀಕಿನಿಂದ ಪ್ರಾರಂಭ ಆಗ್ತಾ ಇದೆ ಪಿತೃಪಕ್ಷ. ಹಾಗಾಗಿ ಪಿತೃಪಕ್ಷಕ್ಕೆ ಸಂಬಂಧಪಟ್ಟ ಹಾಗೆ ಆ ಕುರಿತಾದ ಮಾಹಿತಿಗಳನ್ನ, ವಿಚಾರಗಳನ್ನ ಗುರುಜಿಯವರು ಪ್ರತಿದಿನ ತಿಳಿಸ್ತಾ ಬರ್ತಾ ಇದ್ದಾರೆ. ಇನ್ನು ಆ ಪಿತೃಪಕ್ಷಕ್ಕೆ ಪಕ್ಷ ಮಾಸವನ್ನ ಮಾಡೋದ್ರ ಕುರಿತಾಗಿ ನಿಮ್ಗೆ ಏನಾದರೂ ಸಂದೇಹಗಳಿದ್ರೆ, ಅನುಮಾನಗಳಿದ್ರೆ, ಆ ಬಗ್ಗೆ ಪ್ರಶ್ನೆಗಳಿದ್ರೆ ಖಂಡಿತವಾಗಿ ನೀವು ನಮಗೆ ಪತ್ರಗಳನ್ನ ಬರೆದು ಕಳಿಸಬಹುದು. ಪತ್ರದ ಮೇಲ್ಭಾಗದಲ್ಲಿ ಮಾತ್ರ ಪಿತೃಪಕ್ಷಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಅಂತ ಕೂಡ ಬರೆದು ಕಳಿಸಿ. ಜಿ ಕನ್ನಡ ಮಹರ್ಷಿವಾಣಿ ವಿಭಾಗ, ಯುನೈಟೆಡ್ ಮ್ಯಾನ್ಷನ್, ಎಂಜಿ ರಸ್ತೆ, ಪೋಸ್ಟ್ ಬಾಕ್ಸ್ ಸಂಖ್ಯೆ 5199, ಬೆಂಗಳೂರು 1. ಇನ್ನು ಚಕ್ಷುರ್ಮತಿಗೆ ಸಂಬಂಧಪಟ್ಟ ಹಾಗೆ ಕಣ್ಣ ರೇಖೆಗಳನ್ನ ನೀವು ಕಳಿಸುವಾಗ ಒಂದೇ ಒಂದು ಪುಟದಲ್ಲಿ ಆಗುವಷ್ಟು ಪತ್ರವನ್ನ ಬರೀಬೇಕಾಗುತ್ತೆ. ಅದನ್ನ ಕೂಡ ನೀವು ಕಳಿಸಬಹುದು. ಆ ಮೂಲಕ ಕೂಡ ನೀವು ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಬಹುದು. ವಾಟ್ಸ್ಆಪ್ ವಿಡಿಯೋ ಕೂಡ ಕಳಿಸಬಹುದು. 9538868222 953888682222. ನೀವು ಕಳಿಸುವಂತಹ ವಿಡಿಯೋ 2 ನಿಮಿಷಗಳ ಒಳಗಾಗಿ ಇರಬೇಕು. ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಬೇಕಾದ್ರೆ 08041219999 08041212999. ಖಂಡಿತವಾಗಿಯೂ ಕರೆ ಮಾಡಿ ಮಾತಾಡಿ, ಗುರುಜಿ ಹತ್ರ ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಳಿ ಅಂತ ಹೇಳ್ತಾ ಮನೆ ಹಾಗಿದ್ರೆ ಈ ದಿನದ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ.
ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸ್ವರ ಸರ್ವಜ್ಞ ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾ ನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣ ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು. ಬನ್ನಿ ಹಾಗಿದ್ರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಘ್ನಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಓಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಋತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಗುರುರಾಘವೇಂದ್ರಾಯ ನಮಃ. ಬರೋ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥ ಮಹಾರಾಜ್ ಕಿ ಜೈ. ಜಗದ್ಗುರು ಆದಿಶಂಕರಾಚಾರ್ಯ ಮಹಾರಾಜ್ ಕಿ ಜೈ. ಶಂಕರ ಮಧ್ವ ರಾಮಾನುಜಾಚಾರ್ಯನ ಪ್ರಾರ್ಥನೆ ಮಾಡ್ತಾ, ಗುರುವಾರ, ಗುರುಗಳ ವಾರ, ಗುರುವಿನ ಅನುಗ್ರಹವನ್ನು ಪಡಿತಕ್ಕಂತಹ ವಾರ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ವಿದ್ಯೆ, ಜ್ಞಾನ ಅಥವಾ ವಿದ್ಯಾರ್ಜನೆ, ವಿದ್ಯೆಗೆ ಬೇಕಾಗಿರತಕ್ಕಂತಹ ಒಂದಷ್ಟು ಅನುಷ್ಠಾನಗಳನ್ನು ಗುರುಮುಖೇನ ಅಪೇಕ್ಷೆ ಪಟ್ಟು ಗುರುಮುಖೇನ ಸಿದ್ಧಿಸಿಕೊಂಡ್ರೆ ಅದು ಶೀಘ್ರವಾಗಿ ಸಿದ್ಧಿಯಾಗುವಂಥದ್ದಿದೆ. ಆದರೆ ಗುರುಗಳಿಗೂ ಮತ್ತು ಶಿಷ್ಯರಿಗೂ ಇರತಕ್ಕಂಥ ಆ ಗುರುವಿನ ಸಂಬಂಧ ಇದೆಯಲ್ಲ, ಗುರು ಬಾಂಧವ್ಯ ಇದೆಯಲ್ಲ, ಅಥವಾ ಅಲ್ಲಿರ್ತಕ್ಕಂತಹ ಒಂದು ಬಾಂಧವ್ಯದ ಒಂದಷ್ಟು ವಿಶೇಷತೆಗಳು ಇತ್ತೀಚೆಗೆ ಎಲ್ಲೋ ಒಂಥರ ಕಣ್ಮರೆಯಾಗ್ತಾ ಇದೆ. ವಿದ್ಯಾರ್ಥಿಗಳು ಓದುತ್ತಾ ಇದ್ದಿರತಕ್ಕಂಥ ವಿದ್ಯಾರ್ಜನೆಯ ಕಾಲದಲ್ಲಿ, ವಿದ್ಯಾಭ್ಯಾಸ ಕಾಲದಲ್ಲಿ ತಾವು ತಮ್ಮ ಗುರುಗಳನ್ನು ನೋಡುವಂಥ ದೃಷ್ಟಿ ಸಾಧ್ಯವಾದಷ್ಟು ಆ ಗುರು ನೋಡುವಂಥ ದೃಷ್ಟಿಯನ್ನ ಮನೆಯಲ್ಲಿರ್ತಕ್ಕಂಥ ಪೋಷಕರು ಹೇಳ್ಕೊಡ್ಬೇಕು, ಅವರ ಗುರುಗಳ ಮಹತ್ವ ಎಂಥದ್ದು ಅಂತ. ಆದರೆ ಪೋಷಕರು ಇದರ ಬಗ್ಗೆ ಯಾರು ಧ್ವನಿನೇ ಎತ್ತಾ ಇಲ್ವೇನೋ ಅನ್ನುವಂತಹ ರೀತಿಯಲ್ಲಿ ಆಗೋಗ್ತಾ ಇದೆ. ಪೋಷಕರು ಪ್ರತಿಯೊಬ್ಬರು ಚಿಂತನೆ ಮಾಡಬೇಕು, ನಿಮ್ಮ ಮನೆ ಮಕ್ಕಳಿಗೆ ಗುರುವಿನ ಮಹತ್ವವನ್ನು ತಿಳಿಸ್ಕೊಡ್ಬೇಕು. ಪಾಠ ಹೇಳುವಂಥ ಟೀಚರ್ಸು ಅಥವಾ ಅವರು ಉಪಾಧ್ಯಾಯರು, ಅಧ್ಯಾಪಕರು ಅವ್ರ ಬಗ್ಗೆ ಒಂದು ಹೆಚ್ಚಿನ ಒಂದು ಶಕ್ತಿಯನ್ನು ಅಥವಾ ಅವರಲ್ಲಿರ್ತಕ್ಕಂಥ ಒಂದು ಮಹತ್ವನ ನಿಮ್ಮ ಮನೆ ಮಕ್ಕಳಿಗೆ ನೀವು ತಿಳಿಸಲಿಲ್ಲ ಅಂದರೆ ಗುರುಗಳನ್ನು ಮಾತಾಡುವಂಥ ಶೈಲಿ, ಗುರುಗಳನ್ನು ನೋಡುವಂಥ ರೀತಿ ಎರಡೂ ಸಹಿತ ಬದಲಾಗಿಬಿಡುತ್ತೆ. ಗುರುಕುಲ ಪದ್ಧತಿಯಲ್ಲಿ ಗುರುಗಳ ಮೇಲೆ ಅಪಾರವಾದಂತಹ ವಿಶ್ವಾಸ, ನಂಬಿಕೆ ಮತ್ತು ಒಂದು ಭಯ, ಭಕ್ತಿ ಎಲ್ಲವೂ ಇತ್ತು. ಅದು ಗುರುಕುಲ ಕಾಲದಲ್ಲಿ. ಆದರೆ ಈಗ ಗುರುಕುಲ ಇಲ್ಲ, ಎಲ್ಲವೂ ಸಹಿತ ಹಣದಿಂದ ಆಗೋಗ್ತಾ ಇದೆ. ನಾವು ದುಡ್ಡು ಕಟ್ಟಿದ್ದೀವಿ, ಬೇಕಾದಷ್ಟು ಸ್ಥಿತಿಗೆ ನಾವು ಎಷ್ಟು ಬೇಕೋ ಅಷ್ಟು ಫೀಸ್ ಕಟ್ತೀವಿ, ಅದರಿಂದ ಅವರಲ್ಲಿ ಬಂದು ಪಾಠ ಮಾಡೋದಕ್ಕೆ ಒಬ್ಬ ವ್ಯಕ್ತಿ ಬೇಕು, ಅದಕ್ಕೆ ಬರ್ತಿದ್ದಾರೆ ಅಂತ ಇವತ್ತಿನ ಜನಗಳಲ್ಲಿ, ಇವತ್ತಿರತಕ್ಕಂಥ ಮನಸ್ಥಿತಿಗಳಲ್ಲಿ ಅದು ದೃಢವಾಗಿ ಕೂತ್ಕೊಂಡ್ಬಿಟ್ಟಿದೆ. ನಿಜಕ್ಕೂ ಅದು ಅಕ್ಷಮ್ಯ ಅಪರಾಧ. ದುಡ್ಡು ಕೊಡೋದು, ಅತಿಯಾದಂಥ ಫೀಸ್ ಕಟ್ಟೋದು ಅಥವಾ ಹೆಚ್ಚು ಡೊನೇಷನ್ ಕಟ್ಟೋದು, ನಿಮ್ಮ ಇಷ್ಟದ ಪ್ರಕಾರ ನಿಮ್ಮ ಮನೆ ಮಕ್ಕಳನ್ನು ಓದಿಸಬೇಕು ಅಂತೇಳಿ ದೊಡ್ಡ ದೊಡ್ಡ ಶಾಲೆಗಳಿಗೆ ಸೇರಿಸೋದು, ಅದೆಲ್ಲ ನಿಮ್ಮ ವೈಯಕ್ತಿಕ. ಒಬ್ಬ ಕಡು ಬಡವಾಗಿ ಗೌರ್ಮೆಂಟ್ ಟೀಚರ್ ಆಗಿದ್ರು, ಗೌರ್ಮೆಂಟ್ ಕ್ಲಾಸಲ್ಲಿ ಓದಂಥ ಮಕ್ಕಳು ಸಹಿತ ಇವತ್ತಿನ ದಿವಸ ಬಹಳಷ್ಟು ಉನ್ನತವಾದಂಥ ಸ್ಥಿತಿಗತಿಗಳಲ್ಲಿದ್ದಾರೆ. ಅಲ್ಲೂ ಸಹಿತ 100ಕ್ಕೆ 100 ಅಂಕಗಳನ್ನು ತೆಗೆದುಕೊಳ್ಳುವಂತಹ ವಿದ್ಯಾರ್ಥಿಗಳಿದ್ದಾರೆ. ಅಲ್ಲಿ ಪಾಠ ಮಾಡತಕ್ಕಂಥ ಟೀಚರ್ಸು ಸಹಿತ ಬಹಳ ವಿಶೇಷವಾದಂಥ ರೀತಿಯಲ್ಲಿ ಪಾಠ ಪ್ರವಚನವನ್ನು ಮಾಡ್ತಿದ್ದಾರೆ. ಅದೇ ಒಂದು ಕಾನ್ವೆಂಟಲ್ಲಿ ಅಥವಾ ಪ್ರೈವೇಟ್ ಶಾಲೆಗಳಲ್ಲಿ ಅಲ್ಲೂ ಪಾಠ ಮಾಡತಕ್ಕಂಥವ್ರು ಹಾಗೆ ಮಾಡಿರ್ತಾರೆ. ಅದರಲ್ಲಿ ಟೀಚರ್ಸ್ ಮಾಡುವ ಪಾಠದ ಬಗ್ಗೆ ನಮ್ಮ ಮಾತಲ್ಲ. ನಮ್ಮ ಮನೆ ಮಕ್ಕಳಿಗೆ ಗುರುಗಳ ಬಗ್ಗೆ ಇರತಕ್ಕಂತಹ ನಂಬಿಕೆ, ಗುರುಗಳಲ್ಲಿರ್ತಕ್ಕಂಥ ವಿಶ್ವಾಸ, ಗುರು ಮೇಲೆ ಇರ್ತಕ್ಕಂಥ ಭಯಭಕ್ತಿ ಇದೆಯಲ್ಲ, ಅದನ್ನು ಅವರಿಗೆ ಸ್ಪಷ್ಟೀಕರಿಸಿದ್ರೆ ನಿಜಕ್ಕೂ ಅವರು ಹಾಕುವ ಹೆಜ್ಜೆ ಬಹಳ ತೂಕವಾಗಿರುತ್ತೆ. ಅದಕ್ಕಾಗಿ ಗುರುವಿನ ಮಾರ್ಗದರ್ಶನ, ಗುರು ಅಂದ್ರೆ ಏನು, ಗುರುವಿನ ಮಹತ್ವ ಅಂದ್ರೆ ಏನು, ಗುರು ಹೇಳುವ ಪಾಠ ನಿಮ್ಮ ಜೀವನದಲ್ಲಿ ಎಷ್ಟು ಮುಖ್ಯ, ಆ ಪಾಠ ಪ್ರವಚನದಿಂದ ನಾಳೆ ನಿಮ್ಮ ಜೀವನವನ್ನು ಹೇಗೆ ಕಟ್ಕೊಳ್ಬಹುದು, ಇದೆಲ್ಲದರ ಬಗ್ಗೆ ಸ್ಪಷ್ಟೀಕರಿಸಿ ಹೇಳಬೇಕಾದ್ದು ಪ್ರತಿಯೊಬ್ಬ ಜನ್ಮ ಕೊಟ್ಟಂತ ಪ್ರತಿಯೊಬ್ಬ ತಂದೆ ತಾಯಿಯ ಕರ್ತವ್ಯ. ಗುರುಕುಲ ಅಂತಕ್ಕಂಥದ್ದು, ಗುರುಕುಲ ಶಿಕ್ಷಣ ಅಂತಕ್ಕಂಥದ್ದಿದ್ದಾಗ ತಂದೆ ತಾಯಿಯ ಜವಾಬ್ದಾರಿ ತುಂಬಾ ಕಡಿಮೆ ಇತ್ತು, ಬೇಕಾಗಿರಲಿಲ್ಲ ನಿಮ್ಮ ಜವಾಬ್ದಾರಿ. ಮಗುನ ಯಾವಾಗ ಒಂದಿಷ್ಟು ಕಾಲ ಆದ ನಂತರ ಮಗುವಿನ ಗುರುಕುಲಕ್ಕೆ ತಗೊಂಡು ಬಿಡ್ತಿರೋ, ಆ ಗುರುಕುಲಕ್ಕೆ ಬಿಟ್ಟಾಗ ಮಕ್ಕಳ ಬೆಳಿಗ್ಗೆದ್ದು ಸುಪ್ರಭಾತ ಬೆಳಿಗ್ಗೆ ಎದ್ದು ತಮ್ಮ ಕಾಯಕವನ್ನು ತಾವು ಮಾಡಿಕೊಂಡು ಶಾಲೆಗೆ ರೆಡಿಯಾಗಿ ಬೇಕಾದಷ್ಟು ಫಲಹಾರ ಊಟವನ್ನು ಮಾಡಿಕೊಂಡು ಶಾಲೆಗೆ ಬಂದು ಕೂತ್ಕೊಳ್ತಿದ್ರಲ್ಲ, ಅಲ್ಲಿಯ ತನಕ ಒಬ್ಬ ಗುರುವಾಗಿ ನಿಂತು ದಾರಿ ತೋರಿಸ್ತಿದ್ರು. ಇವತ್ತೆಲ್ಲ ರೆಡಿ ಮಾಡಿ ನೀವು ಶಾಲೆ ಕಳಿಸ್ತೀರಿ, ಸ್ವಲ್ಪ ಹೊತ್ತು ಮಾತ್ರ ಶಾಲೆ ಇರ್ತಾರೆ. ಆ ಇರುವ ಸಮಯ ಸಹಿತ ಸಬ್ಜೆಕ್ಟ್ ಒಬ್ಬೊಬ್ಬರು ಬಂದು ಹೋಗೋದ್ರಿಂದ ಯಾವ ಗುರು ಬಗ್ಗೆನೂ ಸಹಿತ ಒಂದು ತೂಕವಾದಂತಹ ಒಂದು ದೃಢವಾದಂತಹ ಸಂಕಲ್ಪ, ಆ ಗುರುವಿನ ಮಹತ್ವ ಇವತ್ತು ವಿದ್ಯಾರ್ಥಿಗಳಿಗೆ ಗೊತ್ತಾಗ್ತಾ ಇಲ್ಲ. ಗುರುವಿನ ಬಗ್ಗೆ ಯಾವ ವಿದ್ಯಾರ್ಥಿಗಳಿಗೆ ಗುರುವಿನ ಬಗ್ಗೆ ಸರಿಯಾದಂತಹ ಬೆಲೆ ಗೊತ್ತಾಗೋದಿಲ್ವೋ, ಅವರ ಮೌಲ್ಯಗಳು ಗೊತ್ತಾಗೋದಿಲ್ವೋ, ಗುರು ಎಂಬತಕ್ಕಂಥ ಪದದ ಅರ್ಥವೇ ಗೊತ್ತಾಗೋದಿಲ್ವೋ, ಅಂತಹ ಮಕ್ಕಳು ಎಷ್ಟು ಓದಿದ್ರು ಸಹಿತ ಕಡೆಗಾಲದಲ್ಲಿ ಅವರು ವಿದ್ಯಾರ್ಥಿಗಳಾಗಿ ವಿದ್ಯಾರ್ಥಿ ಜೀವನ ಮುಗಿದ ಮೇಲೂ ಸಹಿತ ಅವರ ಜೀವನದಲ್ಲಿ ಸರಿಯಾದಂಥ ಸದೃಢವಾದಂಥ ಒಳ್ಳೆ ನಡಿಲಿಕ್ಕಾಗೋದಿಲ್ಲ.
ಆ ಒಳ್ಳೆ ನಡಿಬೇಕಾದ್ರೆ ಗುರುವಿನ ಮಹತ್ವ ಗೊತ್ತಾಗಬೇಕು, ಗುರು ವಾಕ್ಯದ ಬೆಲೆ ಗೊತ್ತಾಗಬೇಕು, ಗುರುವಿನ ಹಾಕುವ ಹೆಜ್ಜೆಯ ಗುರುತು ಅದೆಷ್ಟು ತೂಕ ಎಂಬತಕ್ಕಂಥದ್ದನ್ನು ಅರ್ಥಕೊಳ್ಬೇಕು. ಆಗ ಅರ್ಥಕೊಳ್ಬೇಕಾದ್ರೆ ಅದಕ್ಕೆ ಜನ್ಮ ಕೊಟ್ಟಂತ ತಂದೆ ತಾಯಿಯೇ ಕಾರಣ ಆಗ್ತಕ್ಕಂಥದ್ದು. ತಂದೆ ತಾಯಿಯ ಆಶೀರ್ವಾದ, ತಂದೆ ತಾಯಿಯ ಮಾರ್ಗದರ್ಶನ, ಆ ಮೊದಲನೇ ನುಡಿ ಮತ್ತು ಗುರುವಿನ ಬಗ್ಗೆ ತಾವು ಹೇಳಬೇಕು. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಗುರುಜಿ, ಕಳೆದ ಭಾಗದಲ್ಲಿ ಗುರುವಿನ ಮಹತ್ವವನ್ನ ನಾವು ತಿಳ್ಕೊಳ್ಬೇಕು, ಅವರ ಮೌಲ್ಯಗಳನ್ನ ತಿಳ್ಕೊಳ್ಬೇಕಂತ ಹೇಳಿ. ಖಂಡಿತಮ್ಮ, ನಮ್ಮ ಮನೆ ಮಕ್ಕಳಿಗೆ ಆ ಒಂದು ಪಾಠ ಪ್ರವಚನ ನಾವು ಕ್ರಮಬದ್ಧವಾಗಿ ಮಾಡಲಿಲ್ಲ ಅಂದ್ರೆ ವಿದ್ಯಾರ್ಥಿಗಳು, ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಗುರುವಿನ ಬಗ್ಗೆ ಸರಿಯಾದಂತ ಒಂದು ಮಾಹಿತಿ ಇದ್ರೆ, ಗುರು ಅಂದ್ರೆ ಏನು, ಪಾಠ ಹೇಳ್ತಕ್ಕಂಥವ್ರು ಯಾರು, ಆ ಪಾಠ ಹೇಳ್ತಕ್ಕಂಥವ್ರಿಂದ ನಾಳೆ ನಿಮ್ಮ ಜೀವನಕ್ಕಾಗುವಂತಹ ಒಂದಷ್ಟು ಪರಿಣಾಮಗಳೇನು, ಅದರ ಬಗ್ಗೆ ತಿಳಿಸಿದ್ರೆ, ಅದ್ರ ಬಗ್ಗೆ ತಿಳಿಸೋರಾದ್ರೂ ಯಾರು? ಮನೆಯಲ್ಲಿರ್ತಕ್ಕಂಥ ಪೋಷಕರೇ ತಿಳಿಸಬೇಕು, ತಂದೆ ತಾಯಿನೇ ತಿಳಿಸಬೇಕು. ಸುಮ್ಮನೆ ಶಾಲೆ ಹೋದ ಪಟ್ಟ ಬಂದ ಪಟ್ಟ ಅಂದ್ರೆ ಅಲ್ಲ, ಅಥವಾ ಶಾಲೆಯಲ್ಲಿರ್ತಕ್ಕಂಥ ಗ್ರಂಥಗಳನ್ನ ಬೆಳಗ್ಗೆಯಿಂದ ಸಾಯಂಕಾಲ ಕೂತ್ಕೊಂಡು ತಿಳಿಸಿದ್ರೆ ಮುಖ್ಯ ಅಲ್ಲ. ಶಾಲೆಯಲ್ಲಿ ಹೇಳ್ಕೊಡ್ತಕ್ಕಂಥದ್ದು ಅದೂ ಇರಲಿ, ಅದರ ಜೊತೆಗೆ ಕೆಲವು ಸಂಸ್ಕಾರದ ನುಡಿಮುತ್ತುಗಳಿದೆಯಲ್ಲ, ಅದು ನಿಮ್ಮ ಜೀವನಕ್ಕೆ ಬಹಳ ಹತ್ತಿರದಲ್ಲಿರ್ತಕ್ಕಂಥದ್ದು. ಒಬ್ಬರು ಹಿರಿಯರು ಹೇಳ್ತಿದ್ರು, ಬಹಳಷ್ಟು ಹಿರಿಯ ಚೇತನ ಅವರು. ಒಬ್ಬರು ಒಂದು ಮನೆಗೆ ಹೋದ್ರಂತೆ. ಮನೆಗೆ ಹೋದರೆ ಆ ಮನೆಯಲ್ಲಿ ಹೋದ ತಕ್ಷಣ ಮನೆಯಲ್ಲಿದ್ದಂಥ ಅವರ ಜನ್ಮ ಕೊಡ ಅಂದ್ರೆ ಆ ಮನೆಯ ಒಡತಿ, ಆ ತಾಯಿ ಮತ್ತು ಅವರ ದಂಪತಿಗಳು ಅಂದ್ರೆ ಗಂಡ ಹೆಂಡತಿ ಇಬ್ರು ಹೋದ ತಕ್ಷಣ ಬಾಗಿಲು ತೆಗೆದ್ರು. ಬಾಗಿಲು ತೆಗೆದ ತಕ್ಷಣ ಇಬ್ರು ಗಂಡ ಹೆಂಡತಿ ಕೂತಿದ್ರು. ಅಲ್ಲಿ ಅದರ ಪಕ್ಕದಲ್ಲಿ ಅವ್ರ ಹುಡುಗರು ಇದ್ರು. ಅಂದ್ರೆ ಆ ಕುಟುಂಬದ ಮಕ್ಕಳು ಇದ್ರು, 3 ಜನ ಮಕ್ಕಳು. 3 ಜನ ಮಕ್ಕಳು ಸಹಿತ ಇದು ಸೋಫಾ ಮೇಲೆ ಲೈನ್ ಆಗಿ ಕೂತಿದ್ರು. ಅಲ್ಲಿ ಈ ವ್ಯಕ್ತಿ ಅಂದ್ರೆ ಈ ಒಬ್ಬ ಮಹಾನ್ ಚೇತನ ಅಂತ ಹೇಳಿದೆ, ಒಬ್ಬ ಗುರು, ದೊಡ್ಡದಾದಂತಹ ವಿದ್ಯೆ ಅಂದ್ರೆ ಅಪಾರವಾದಂತಹ ಶಕ್ತಿ ಅವರಲ್ಲಿದೆ ಅಂತಕ್ಕಂಥದಕ್ಕೆ ಅವರ ತಂದೆ ತಾಯಿ ಕೂತಿದ್ದವ್ರು ಎದ್ದು ಬಂದು ಬಾಗಿಲಲ್ಲಿ ಅವರ ಪಾದ ಮುಟ್ಟಿ ನಮಸ್ಕಾರ ಮಾಡಿ, ಬನ್ನಿ ಗುರುಗಳೇ ಅಂತೇಳಿ ಒಳಗೆ ಕರ್ಕೊಂಡೋದ್ರು. ಆದ್ರೆ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿದ್ರು, ಮಕ್ಕಳು ಯಾರು ಸೀಟಿಂದ ಕದಲೇ ಇಲ್ಲ. ಯಾಕೆಂದ್ರೆ ಮಕ್ಕಳಿಗೂ ಅದಕ್ಕೂ ಸಂಬಂಧನೇ ಇಲ್ವಲ್ಲ. ನೀನು ಗುರು ಅಂತ ಒಪ್ಪಿರೋದು ಅಥವಾ ಅವರಲ್ಲಿರ್ತಕ್ಕಂಥ ವಿದ್ಯೆಯನ್ನು ಗುರುತಿಸಿರ್ತಕ್ಕಂಥದ್ದು, ಆತನಲ್ಲಿ ಏನ್ ಶಕ್ತಿ ಇದೆ ಎಂಬತಕ್ಕಂಥದ್ದನ್ನು ಅರ್ಥ ಇರತಕ್ಕಂಥದ್ದು ತಂದೆ ತಾಯಿ. ಆದ್ರೆ ತನ್ನ ಮಕ್ಕಳು ಸೀಟಿಂದನೂ ಎದ್ದೇಳಿಲ್ಲ, ಕೂತಾಗೆ ಕೂತ್ಕೊಂಡಿದ್ರು. ಒಬ್ಬ ಮಗ ಅಂತೂ ಕಾಲ್ ಮೇಲೆ ಕಾಲ ಹಾಕೊಂಡಿದ್ದ, ಇನ್ನೊಬ್ಬ ಮಗಳು ಮಾತಾಡೋಂಗೇ ಇಲ್ಲ, ಅವಳು ತಲೆ ಬಗ್ಸ್ಕೊಂಡು ಮೊಬೈಲ್ ಹಿಡ್ಕೊಂಡಿದ್ಲು. ಇನ್ನೊಬ್ಬ ಮಗ ಅಂತೂ ಅವನ್ನೆರಡೂ ನೋಡ್ಕೊಂಡು ಇಬ್ಬರು ಮುಖಾನ ನೋಡ್ದ, ಸ್ಮೈಲ್ ಕೊಟ್ಟ, ಸುಮ್ಮನೆ ಅದ. ಆದ್ರೆ ಆ ಒಂದು ಕ್ಷಣ ತಂದೆ ತಾಯಿಯ ಮನಸ್ಸು ಬಹಳ ಇರುಸು ಮನಸ್ಸಿಗಾಗಿತ್ತು. ಎಂತಹ ಮಕ್ಕಳಿಗೆ ಜನ್ಮ ಕೊಟ್ಟಪ್ಪ ನಾವು ದೊಡ್ಡವರಾಗಿದ್ದು, ಇಷ್ಟು ವಯಸ್ಸಾಗಿದ್ದು, ನಾವು ನಮಗಿನ್ನ ಹಿರಿಯರು ಅಂತಂದಾಗ ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡಿದ್ವಿ ನಾವು. ಆದ್ರೆ ನಾವು ಹುಟ್ಟಿರ್ತಕ್ಕಂಥ ಮಕ್ಕಳು ಕನಿಷ್ಠ ಪಕ್ಷ ಸೌಜನ್ಯತೆ, ಒಂದು ದೊಡ್ಡವರು ತಂದೆ ತಾಯಿ ನಮಸ್ಕಾರ ಮಾಡ್ತಾರೆ, ನಾವು ಯಾಕೆ ಮಾಡಬೇಕು, ನಾವು ಮಾಡಬೇಕಲ್ವಾ, ತಂದೆ ತಾಯಿನೇ ಮಾಡ್ತಿದ್ದಾರೆ ಅಂದ್ರೆ ಅವರಲ್ಲಿ ಏನೋ ಒಂದು ಶಕ್ತಿ ಇದೆ ಅಂತಕ್ಕಂಥದ್ದನ್ನ, ಆ ಒಂದು ರಹಸ್ಯವನ್ನು ಅರ್ಥಕೊಳ್ಳಿಲ್ವಲ್ಲ ನನ್ನ ಮಕ್ಕಳು ಅಂತ ಆ ತಂದೆ ತಾಯಿ ಆ ಕ್ಷಣನೇ ಬಹಳ ಮನಸ್ಸಿಗೆ ನೊಂದುಕೊಂಡ್ರು. ಇದಕ್ಕೆ ಕಾರಣ ಯಾರು? ಅವ್ರು ಮಾಡಿರೋ ತಪ್ಪಲ್ವಾ ಅದು? ಬಾಲ್ಯದಲ್ಲೇ ಆ ಮಕ್ಕಳನ್ನ ಸರಿತಿದ್ದಿದ್ರೆ, ಬಾಲ್ಯದಲ್ಲೇ ಗುರು ಹಿರಿಯರು ಯಾರೇ ಮನೆಗೆ ಬಂದ್ರು ಅವ್ರಿಗೆ ಹೋಗಿ ನಮಸ್ಕಾರ ಮಾಡಿ ಕೂಡಿಸಿ, ಅವ್ರನ್ನ ಮಾತಾಡಿಸಿ, ಒಂದು ಸೌಮ್ಯವಾಗಿ ಕೂಡಿಸಿ, ಫಸ್ಟ್ ನೀರು ಬೇಕಾ, ಯಾರಿಗೂ ಏನಕ್ಕೋಸ್ಕರ ಬಂದಿದ್ದೀರಿ, ಆ ವಿಚಾರಗಳನ್ನ 4-5 ವಿಚಾರಗಳನ್ನ ಮಾತಾಡಿಸ್ಬಿಟ್ರೆ ಇಷ್ಟು ಸಮಾಧಾನ ಇರುತ್ತೆ. ಆದರೆ ಇತ್ತೀಚಿನ ಕಾಲಧರ್ಮ ಏನಾಗಿದೆ, ಮನೆಗೆ ಯಾರಾದರೂ ಅತಿಥಿ ಅಭ್ಯಾಗತರು ಬಂದ್ರೆ ಮನೆಯಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ, ಮನೆಯಲ್ಲಿ ಕೆಲಸ ಮಾಡತಕ್ಕಂತಹ ಕೆಲಸ ಕಾರ್ಯಕ್ಕಾಗಿ ಬಂದಿರತಕ್ಕಂಥ ಯಾರು ಕೆಲಸಗಾರರಿರ್ತಾರೋ ಅವ್ರ ಕೈಲಿ ಆನ್ಸರ್ ಮಾಡಿಸುವಂಥದ್ದು. ಅವ್ರು ಬಂದು ಕೂತ್ಕೊಳ್ಳಿ ಅಂತ ಹೇಳಬೇಕು, ನೀರು ಕುಡಿತೀರಾ ಕೇಳಬೇಕು, ಯಜಮಾನರಿದ್ದಾರೆ ಇಲ್ಲ ಹೇಳಬೇಕು. ಈ ವಿಚಾರಗಳೆಷ್ಟು. ಆದ್ರೆ ಅವ್ರ ಮಕ್ಕಳು ಅವರ ಎದುರುಗಡೆ ಓಡಾಡ್ತಾ ಇದ್ರು ಸಹಿತ ಯಾವೊಬ್ಬ ಮಗ ಸಹಿತ ಬಂದಂತ ಅತಿಥಿಗಳ ಮುಂದೆ ಅಥವಾ ಬಂದಂತ ಗೆಸ್ಟ್ ಮುಂದ್ಗಡೆ ನಿಂತು ನಿಮ್ಮ ಸಮಸ್ಯೆ ಏನು, ಏನಕ್ಕೆ ಬಂದಿದ್ದೀರಿ, ಅಪ್ಪನ್ ಮಾತಾಡ್ಬೇಕಾ, ಅಮ್ಮನ್ ಮಾತಾಡ್ಬೇಕಾ, ಬನ್ನಿ ಕೂತ್ಕೊಳ್ಳಿ, ಆ ಮಾತೇ ಇಲ್ಲ. ನೋಡಿ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ. ಈ ಒಂದು ಕಲ್ಚರ್ ಯಾರ್ದಿದು? ಈ ಸಂಪ್ರದಾಯ ಯಾರ್ದು? ಇದು ನಮ್ಮ ಭಾರತ ದೇಶದ ಸಂಪ್ರದಾಯ ಅಲ್ಲ, ನಮ್ಮ ಭಾರತದ ಸಂಪ್ರದಾಯ ಖಂಡಿತ ಅಲ್ಲ ಇದು. ನಮ್ಮ ಭಾರತದ ಸಂಪ್ರದಾಯ ಹೇಗಿತ್ತು ಅಂದ್ರೆ, ಮನೆಗೆ ಬಂದಂತ ಅತಿಥಿ ಅಭ್ಯಾಗತರನ್ನ ದೈವ ಸ್ವರೂಪದಲ್ಲಿ ನೋಡ್ತಿದ್ರು. ಹಿಂದಿನ ಪರಂಪರೆ ಅದಿತ್ತು. ಯಾರೇ ಬರಲಿ, ಬಂದಂತವ್ರು ಏನಕ್ಕಾದ್ರೂ ಬರಲಿ, ಬಂದವ್ರನ್ನ ಫಸ್ಟ್ ಕೂತ್ಕೊಳ್ಳಿ, ಕಾಫಿ ಕುಡಿತೀರಾ, ನೀರು ಕುಡಿತೀರಾ, ಕೂತ್ಕೊಳ್ಳಿ, 2 ನಿಮಿಷ ತಂದೆ ತಾಯಿ ಬರ್ತಾರೆ, ಅಪ್ಪ ಅಮ್ಮನ ಕರೆಯುವಂತಹ ಶೈಲಿ. ಮನೆಗೆ ಆಫೀಸಿಂದ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದಂತ ತಂದೆ ಮನೆಗೆ ಬಂದ ತಕ್ಷಣ ಪಟ್ಟಂತ ಎದ್ದು ನಿಂತ್ಕೊಳ್ಬೇಕು ಮಕ್ಕಳು. ಮೊದಲು ತಂದೆಗೆ ಆ ಗೌರವ ಸ್ಥಾನಮಾನವನ್ನು ಕೊಡಬೇಕು. ತಂದೆ ಬಂದ್ರು ಸಹಿತ ಕಾಲ್ ಮೇಲೆ ಕಾಲ್ ಚಾಚ್ಕೊಂಡು, ಕಾಲ್ ಮೇಲೆ ಕಾಲು ಹಾಕೊಂಡು, ಅವ್ರ ಪಾಡಿಗೆ ಅವ್ರು ಟಿವಿ ನೋಡ್ಕೊಂಡು ಅಥವಾ ಅವ್ರದ್ದೇನೋ ಒಂದು ಮೊಬೈಲ್ ಅಲ್ಲಿ ಚಿತ್ರೀಕರಣ ನೋಡ್ಕೊಂಡು ಸುಮ್ಮನೆ ಎಲ್ಲೋ ಒಂದು ಮೂಲೆ ಕೂತ್ಕೊಂಡಿದ್ರೆ ಅದನ್ನ ಅಂತಹ ಮಕ್ಕಳ ನೋಡೋಕೆ ಒಂಥರ ಹಿಂಸೆ ಅನ್ಸುತ್ತೆ. ದಿನ ನಾವು ಅಪ್ಪ ಅಮ್ಮನಿಗೆ ಒಂದು ಕನಿಷ್ಠ ಪಕ್ಷ ಅವರು ಹೋದಾಗ ಬಂದಾಗ ಒಂದು ಗೌರವ ಸಲ್ಲಿಸಿದ್ರೆ ಆ ಕ್ಷಣ ತಂದೆಗಾಗುವಂತ ಸಂತೋಷ ಇದೆಯಲ್ಲ, ಅದನ್ನ ಯಾರು ಹೇಳ್ಕೊಳ್ಳಿಕ್ಕಾಗಲ್ಲ. ಅಪ್ಪ ಹೇಳಕ್ಕಾಗಲ್ಲ, ನಾನು ಆಫೀಸಿಂದ ಬರ್ತೀನಿ, ಬಂದ ತಕ್ಷಣ ನನಗೆ ಎದ್ದಿಂತು ಒಂದು ಗೌರವ ಸಲ್ಲಿಸು ಅಂತ. ಈ ಮಾತನ್ನು ಹೇಳಬೇಕಾದ್ದು ಮನೆಯಲ್ಲಿರೋ ತಾಯಿ. ನಿಮ್ಮಪ್ಪ ಬಂದಾಗ ಕನಿಷ್ಠ ಪಕ್ಷ ಗೌರವ ಕೊಡಬೇಕು, ಎದ್ದು ನಿಂತ್ಕೊಳ್ಳಪ್ಪ ಅಂತ ಹೇಳಬೇಕು.
ಅಂದರೆ ಆ ಪ್ರಾರಂಭದಲ್ಲಿ ಅದು ಮಾಡಬೇಕು. ಅಥವಾ ಆ ಚಿಕ್ಕ ಮಕ್ಕಳಿದ್ದಾಗ ಮನೆಯಲ್ಲಿ ಗಂಡ ಮನೆಗೆ ಬಂದ ತಕ್ಷಣ ಹೆಂಡತಿ ಆದಂಥ ತಾಯಿ ಆಕೆ ಎದ್ದು ನಿಂತು ಒಂದು ಗೌರವ ಸಲ್ಲಿಸಬೇಕು. ನಿಜಕ್ಕೂ ಇವತ್ತು ನಾನು ಹೇಳಿದ್ರೆ ಏನಪ್ಪಾ ಗುರುಗಳು ಬೆಳಿಗ್ಗೆ ಇಂಥವೆಲ್ಲ ಹೇಳ್ತಾರಲ್ಲ ಅನ್ಬೋದೇನೋ. ನಿಮ್ಮ ಹಿಂದಿನವರು, ನಿಮ್ಮ ತಂದೆ ತಾಯಿ, ನಿಮ್ಮ ಅಜ್ಜಿ ತಾತ ಇದನ್ನೇ ಮಾಡ್ಕೊಂಡು ಬಂದಿದ್ದು. ಅವರು ಆ ತರಹ ನಡ್ಕೊಂಡು ಬಂದಿದ್ದರಿಂದನೇ ಸಂಸಾರ ಸಂಸ್ಕೃತಿ ಅದು ಹಾಗೇ ಬೆಳ್ಕೊಂಡು ಬಂತು. ಆದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲವೂ ಕಣ್ಮರೆ ಆಗೋಯ್ತು. ಹಿಂದೆ ಒಂದು ಗಾಂಭೀರ್ಯ ಇತ್ತು. ಅಪ್ಪ ಮಕ್ಕಳ ಮಧ್ಯದಲ್ಲಿ ಸಂಬಂಧ ಹೇಗಿತ್ತು ಅಂದ್ರೆ, ಅಪ್ಪ ಎಷ್ಟೇ ಆಂತರಿಕವಾದಂಥ ತನ್ನ ಮಕ್ಕಳು ನೋಡಿದ್ರು ಸಹಿತ ಮುಖದಲ್ಲ ತೋರಿಸ್ಕೊಳ್ತಿರ್ಲಿಲ್ಲ. ಆ ಭಾವನೆ ಅದನ್ನು ವ್ಯಕ್ತಪಡಿಸ್ತಿರ್ಲಿಲ್ಲ. ಯಾಕೆಂದ್ರೆ ತನ್ನ ಮಕ್ಕಳು ತನ್ನ ಹಿಡಿತದಲ್ಲಿರಲಿ, ಒಂದು ಬಿಗಿಯಾಗಿರಲಿ, ಒಂದು ಸಂಸ್ಕೃತಿ ಸಂಪ್ರದಾಯದಲ್ಲಿರಲಿ, ಯಾರೇ ಮನೆಗೆ ಬಂದರೂ ಒಂದು ಗೌರವ ಸಲ್ಲಿಸಬೇಕಾದ್ರೆ ಮನೆಯಲ್ಲಿ ನಾವು ಹೇಗಿದ್ದೀವೋ ಅದು ಹಾಗೆ ನಡೆಯುತ್ತೆ ಅನ್ನೋದನ್ನ ತಂದೆ ಅರ್ಥ ಅದು ನಡ್ಕೊಳ್ತಿದ್ರು. ಆದರೆ ಇವತ್ತಿನ ರೀತಿ ಹಾಗಾಗಿಲ್ಲ. ಇವತ್ತು ಪ್ರೀತಿ ಜಾಸ್ತಿ ಆಗಿದೆ. ನಂದು ತಂದು ಅನ್ನೋ ಒಂದು ಆ ಹುಚ್ಚು ಪ್ರೇಮ ಎಂಬತಕ್ಕಂಥದ್ದು ಕಣ್ಗಳಲ್ಲಿ ತುಂಬಿ ಹರಿಯುತ್ತೆ. ಅದನ್ನು ಅರ್ಥ ಮಾಡ್ಕೊಂಡು ಅವರಾದ್ರೂ ಸರಿ ಹೋಗ್ತಾರ, ಅವರೂ ಸರಿ ಹೋಗಲ್ಲ. ವಿದ್ಯಾರ್ಥಿ ಅಂದ್ರೆ ಮಕ್ಕಳು ಸರಿ ಹೋಗಲ್ಲ, ತಂದೆ ತಾಯಿನೂ ಸರಿ ಹೋಗಲ್ಲ. ಆದರೆ ನಿಮ್ಮಿಬ್ಬರ ಮಧ್ಯದಲ್ಲಿ ನಡೀಲಿ ಪರವಾಗಿಲ್ಲ. ಆದರೆ ಯಾರನ್ನ ಹೊರಗಡೆಯಿಂದ ಬಂದಾಗೂ ಸಹಿತ ನಿಮಗೆ ಇದೇ ಗೌರವ ಕೊಟ್ರೆ, ನಿಮ್ಮನ್ನ ಕಾಲ್ಕಸವಾಗಿ ನೋಡಿದ್ರೆ, ನಿಮ್ಮನ್ನೆಲ್ಲೋ ಒಂಥರ ಕಡೆಗಣ್ಣಲ್ಲಿ ನೋಡಿಬಿಟ್ರೆ ನಿಮ್ಮ ಮರ್ಯಾದೆ ಏನು? ಬದುಕಿದ್ದು ಸತ್ತಂಗದು. ಇದು ತುಂಬಾ ಜನ ಮನೆಗಳಲ್ಲಿ ತಂದೆ ತಾಯಿ ಕಣ್ಣೀರು ಹಾಕ್ತಿದ್ದಾರೆ ಇವತ್ತಿನ ದಿವಸ. ಆದರೆ ಹೇಳ್ಕೊಳಕ್ಕಾಗಲ್ಲ. ತಮ್ಮ ಮನಸ್ಸಲ್ಲಿರ್ತಕ್ಕಂಥ ನೋವನ್ನು ಹೇಳ್ಕೊಳಕ್ಕಾಗಲ್ಲ. ಅಯ್ಯೋ, ಯಾರಾದರೂ ಬಂದಾಗಾದ್ರೂ ನನ್ನ ಮಗ ನನಗೊಂದು ಗೌರವ ಕೊಡ್ತಾನೆ? ಕೊಡೋದೇ ಇಲ್ಲ. ಇನ್ನೂ ಆ ಟೈಮ್ನಲ್ಲಿ ಏನಾದ್ರು ಅಪ್ಪಿ ತಪ್ಪಿ ಮಕ್ಕಳನ್ನು ಮಾತಾಡಿಸ್ಬಿಟ್ರೆ ಅವ್ರು ನಡ್ಕೊಳ್ಳೋ ರೀತಿ ಇದೆಯಲ್ಲ, ಒಂದು ಲೋಟ ನೀರು ತಂದ್ಕೊಡಮ್ಮ ಅಂದ್ರೆ ಹೆಣ್ಣು ಮಗಳಿಗೆ ಆ ಲೋಟ ನೋಡಲ್ಲಿ ಕೆಲಸದವ್ರಿಗೆ ಹೇಳ, ಅವ್ರು ನೋಡಿ ನೀರು ಕೇಳ್ತಾರೆ, ತಂದ್ಕೊಡ ಅಪ್ಪನಿಗೆ. ಅಪ್ಪ ಅನ್ಬಿಟ್ರೆ ಸಂತೋಷ. ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ನಡೆದ್ಬಿಟ್ಟಿದ್ದಾರೆ ಇವತ್ತು ಮಕ್ಕಳು. ಯಾರಿದಕ್ಕೆಲ್ಲ ಕಾರಣ? ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ. ಎಷ್ಟು ಚೆನ್ನಾಗಿದೆ ನೋಡಿ ನುಡಿಮುತ್ತು. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅಂತ ಹೇಳ್ತಾರೆ. ಆ ಸಣ್ಣ ಸಸಿ ಇದ್ದಾಗ ಅದನ್ನು ಹೇಗೆ ಬೇಕಾದ್ರೂ ಬೆಂಡ್ ಮಾಡ್ಬೋದು. ಈ ಬೋನ್ಸಾಯಿ ಗಿಡಗಳಿದೆಯಲ್ಲ, ಸುಮಾರು 60 ವರ್ಷ 70 ವರ್ಷ 80 ವರ್ಷದ ಗಿಡಗಳನ್ನೆಲ್ಲ ಚಿಕ್ಕದಾಗಿ ಪುಟ್ಟದಾಗಿ ಹೇಗೆ ಬೇಕಾದ್ರೂ ಹಾಗೆಲ್ಲ ಬೆಂಡ್ ಮಾಡಿಬಿಡ್ತಾರೆ. ಅದು ಹೇಗೆ ಮಾಡ್ತಾರೆ ಅಂದ್ರೆ, ಬುಡಾನ ಮಾತ್ರ ಬೇರು ಗಟ್ಟಿ ಬೇರೆ, ತಾಯಿ ಬೇರನ್ನ ಗಟ್ಟಿ ಹಿಡಿತಾರೆ. ಅದ್ರ ಮೇಲ್ಗಡೆ ಇದಕ್ಕೆ ತಂತಿ ಹಾಕಿ ಬಗ್ಗಿಸ್ಕೊಂಡು ಬರ್ತಾರೆ. ಆ ಯಾವಾಗ ತಂತಿ ಹಾಕ್ತಾರೋ ತಂತಿ ತನ್ನ ಇಷ್ಟದ ಪ್ರಕಾರ ಹಾಕಿರ್ತಾನೆ. ಆದರೆ ತಾಡೆ ಬೇರಿನ ಮುಟ್ಟಕ್ಕಾಗಲ್ಲ. ಆ ಬೇರು ಎಂಬತಕ್ಕಂಥ ಜ್ಞಾನಕ್ಕೆ, ಆ ಜ್ಞಾನದಿಂದ ಬರ್ತಕ್ಕಂತಹ ಆ ಒಂದು ನಡೆ ನಡವಳಿಕೆಗೆ ಅಲ್ಲಿ ಒಂದು ತಂತಿಯನ್ನು ಹಾಕ್ತಾರೆ. ಆ ತಂತಿನೇ ಜೀವನದ ಮೌಲ್ಯವನ್ನು ತೋರಿಸುವಂಥದ್ದು. ಇದು ಪ್ರತಿಯೊಬ್ಬರ ಮನೆಯಲ್ಲೂ ನಡೀಬೇಕು. ಇನ್ನಾದರೂ ನಾವು ಇದನ್ನು ಎಚ್ಚೆತ್ತುಕೊಳ್ಬೇಕು. ನಮ್ಮ ಸಂಸ್ಕೃತಿ ಉಳಿಸೋಬೇಕು, ಸಂಸ್ಕೃತಿ ಉಳಿಸ್ಕೋಬೇಕು, ಸಂಸಾರ ಸಂಪ್ರದಾಯವಾಗಿ ನಡಿಬೇಕು, ಮಕ್ಕಳನ್ನ ಜ್ಞಾನವಂತನಾಗಿ ಮಾಡಬೇಕು, ಗುರು ಬಗ್ಗೆ ಒಂದಷ್ಟು ಸೂಕ್ತ ಮಾಹಿತಿಯನ್ನು ತಿಳಿಸಬೇಕು. ಒಳ್ಳೆಯದಾಗಲಿ. ಗುರುಶೀಗ ಪಂಚಾಂಗ ಶ್ರವಣ ಮಾಡೋಣ. ಖಂಡಿತಮ್ಮ. ಭಗವತಿ ಶ್ರೀರಾಜರಾಜೇಶ್ವರಿ ಲಕ್ಷ್ಮೀನಾರಾಯಣ ಏಕದಂತಾಯುಧ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ನವೋ ರಾತಪತೇ ನಮೋ ಗಣಪತೇ ನಮಃ ಪ್ರಮದಪತೇ ನಮಸ್ತೆ ಸ್ತುಲಂಬೋದರಾಯ ಏಕದಂತಾಯ ಸರ್ವವಿಘ್ನವಿನಾಶಿನೇ ನಮಸ್ತೆ ಶಿವಸುತಾಯ ಶ್ರೀವರದಮೂರ್ತಿ ನಮೋ ನಮಃ. ಶ್ರೀ ಪ್ಲವನಾಮ ಸಂವತ್ಸರ ದಕ್ಷಿಣಾಯನೆ ವರ್ಷ ಋತು ಭಾದ್ರಪದ ಮಾಸ ಶುಕ್ಲಪಕ್ಷ 16/9/2021 ಗುರುವಾರ, ದಶಮಿ, ಪೂರ್ವಾಷಾಢ ನಕ್ಷತ್ರ. ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತೆ ಗುರು ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹ ಇದೆ. ಭಗವಾನ್ ಶಿರ್ಡಿ ಸದ್ಗುರು ಸಾಯಿನಾಥರ ಕೃಪಾಶೀರ್ವಾದ. ಬಾಬಾರವರ ಸಾನ್ನಿಧ್ಯ ಅಲ್ಲಿನ ಬಗ್ಗೆ ಹೇಳುವುದಾದ್ರೆ ಬಹಳಷ್ಟು ಪವಾಡಗಳನ್ನೇ ಸೃಷ್ಟಿ ಮಾಡತಕ್ಕಂಥದ್ದು. ಆದರೆ ಇತ್ತೀಚಿನ ಈ ಕೋವಿಡ್ ಇಂದ ಯಾರೂ ಸಹಿತ ಯಾವ ಕ್ಷೇತ್ರಗಳು ಹೊರಡೋದು ಕಷ್ಟವಾಗಿದೆ. ಬಾಬಾರವರ ಸಾನ್ನಿಧ್ಯವನ್ನು ದರ್ಶನ ಮಾಡಬೇಕು ಎಂಬತಕ್ಕಂಥ ಆಸೆಯಲ್ಲಿರ್ತಕ್ಕಂಥವ್ರಿಗೂ ಸಹಿತ ಎಷ್ಟೋ ಜನ ಕಾತುರತೆಯಿಂದ ಕಾಯ್ತಾ ಇದ್ದೀರಿ. ಬಾಬಾರವರ ಕೃಪಾಶೀರ್ವಾದ ಪಡಿಬೇಕು, ಒಮ್ಮೆ ಆದರೂ ಆ ಕ್ಷೇತ್ರವನ್ನು ದರ್ಶನ ಮಾಡಬೇಕು. ಸಾಕಷ್ಟು ದಿನಗಳಾಗಿದೆ. ಮೊದಲು ತಿಂಗಳಿಗೆ 4 ಸತಿ ಆದರೂ ಕ್ಷೇತ್ರಗಳನ್ನು ದರ್ಶನಕ್ಕೆ ಹೊರಡುವಂಥವ್ರು ಈಗ ಮನೆಯಿಂದ ಆಚೆ ಹೊರಡೋಕೆ ಇಲ್ಲ, ಅಂತಹ ಪರಿಸ್ಥಿತಿಗೆ ಬಂದು ಕೂತ್ಕೊಂಡಿದೆ. ಅಂದರೆ ಎಲ್ಲಿಂದ ಎಲ್ಲಿ ಹೋದರೂ ಸಹಿತ ಸಮಸ್ಯೆ ಎಂಬತಕ್ಕಂತಹದ್ದು, ಈ ಕೋವಿಡ್ ಎಂಬತಕ್ಕಂಥ ಪರಿಸ್ಥಿತಿ ಹೀಗಿರೋದ್ರಿಂದ ಎಲ್ಲರೂ ಭಯಪಡುವಂಥದ್ದಾಗ್ಬಿಟ್ಟಿದೆ. ಆದರೆ ಇದಕ್ಕೆಲ್ಲ ಒಂದು ಮುಕ್ತಿ ಬೇಕು. ಆದರೂ ಏನು ಮುಕ್ತಿಯೋ ಏನು ಕಥೆಯೋ, ಈಗ ಮತ್ತಿನ್ನೇನೋ ಒಂದು ಸಮಸ್ಯೆ ಶುರು ಆಗ್ತಿದೆ ಅಂತ ಧ್ವನಿ ಈಗಾಗಲೇ ಶುರು ಆಗ್ಬಿಟ್ಟಿದೆ. ಆ ಧ್ವನಿ ಎದ್ದೇಳಿದ್ರೆ ಅದು ಇನ್ನೆಲ್ಲಿ ಏನು ಸಮಸ್ಯೆ ಆಗುತ್ತೋ ಆ ಸಮಸ್ಯೆಗೆ ಪರಿಹಾರ ಹೇಗೋ ಅದು ಗೊತ್ತಾಗದಂಥ ರೀತಿ ಮತ್ತೊಂದು ಜ್ವರ ಬೇರೆ ಕಾಡಿಸ್ತಾ ಇರತಕ್ಕಂತಹದ್ದು. ಒಟ್ಟಾರೆ ಈ ಒಂದು ಕಳೆದ 2 ವರ್ಷದಿಂದ ಬರೀ ಸಮಸ್ಯೆಗಳು. ಆ ಸಮಸ್ಯೆಗಳಿಗೊಂದು ಮುಕ್ತಿ ಬೇಕಾಗಿದೆ. ಅದಕ್ಕೆ ಭಗವಂತನೇ ದಾರಿ ತೋರಿಸಬೇಕಾಗಿದೆ. ಭಗವಂತ ದಾರಿ ತೋರಿಸಬೇಕು. ಆಗಿರ್ತಕ್ಕಂಥ ಅಚಾತುರ್ಯಗಳನ್ನು ಸರಿಪಡಿಸ್ಕೊಳ್ಬೇಕು. ಎಲ್ಲರ ಕುಟುಂಬದಲ್ಲೂ ನಗುಮುಖ ಇರಬೇಕು. ಆ ನಗುಮುಖ ಬೇಗ ಕೊಡಲಿ ಅಂತ ನಾವು ಗುರುಗಳನ್ನ ಪ್ರಾರ್ಥನೆ ಮಾಡೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚಾರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭುವೆ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ
ರಾಶಿಫಲಗಳತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದಲ್ಲ. ಮೇಷರಾಶಿಯವರು ಇವತ್ತು ಬಹಳ ಎಚ್ಚರಿಕೆಯಿಂದಿರಬೇಕು. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ನಾನು ನಂದು ಎಂಬತಕ್ಕಂಥದ್ದನ್ನು ಬಿಟ್ಟು ಸಾಧ್ಯವಾದಷ್ಟು ನಾವೆಲ್ಲರೂ ಎಂಬತಕ್ಕಂಥದ್ದಿರಬೇಕು. ತಾವು ಎಷ್ಟೇ ಜ್ಞಾನವಂತರಾಗಿದ್ದು ಎಷ್ಟೇ ಬುದ್ಧಿವಂತರಾಗಿದ್ದರೂ ನೀವು ಹಾಕುವ ಹೆಜ್ಜೆಯಲ್ಲಿ ಬಹಳ ಜೋಪಾನ ಇರಬೇಕು. ಇವತ್ತಿನ ವೃತ್ತಿಧರ್ಮ ವ್ಯಾಪಾರದಲ್ಲಿ ಒಂದಷ್ಟು ಸಮಸ್ಯೆಗಳಿದೆ. ಆ ಸಮಸ್ಯೆಗಳಿಂದ ಮುಕ್ತರಾಗಿ ಒಂದಷ್ಟು ಶಾಂತಿ ನೆಮ್ಮದಿಯನ್ನು ನಿಮ್ಮದಾಗಿಸಿಕೊಳ್ಬೇಕಾದ್ರೂ ತಾಯಿ ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡತಕ್ಕಂಥದ್ದು ಅಥವಾ ಕುಟುಂಬದಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಳ್ತಕ್ಕಂಥದ್ದು, ಎಲ್ಲಿಂದ ಎಲ್ಲೇ ಹೊರಡಬೇಕಾದ್ರೂ ಒಂದಿಷ್ಟು ಆಲೋಚನೆ ಮಾಡಿ ಒಂದು ಹೆಜ್ಜೆ ಮುಂದೆ ಹಾಕುವಂಥದ್ದು ಬಹಳಷ್ಟು ಶ್ರೇಷ್ಠ, ಅಭಿವೃದ್ಧಿ ಸಹಿತ. ಹಾಗೆ ಇವತ್ತಿನ ದಿವಸ ತಾವು ಮಾಡುವಂತಹ ಕಾಯಕದಲ್ಲಿ ಒಂದಷ್ಟು ಬದಲಾವಣೆಗಳನ್ನು ತಂದುಕೊಳ್ಳಬೇಕಾದ್ರೆ, ಇವತ್ತು ನಿಮ್ಮ ವೃತ್ತಿಧರ್ಮವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಿಕೊಳ್ಬೇಕಾದ್ರೂ ತಾಯಿ ರಾಜರಾಜೇಶ್ವರಿಯೋ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ದೇವಿಯ ಆರಾಧನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಮೇಷರಾಶಿಯವರಿಗೆ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭಲಗ್ನ. ವೃಷಭ ರಾಶಿ ವೃಷಭಲಗ್ನದಲ್ಲಿರ್ತಕ್ಕಂಥವರು ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತೆ ಬುಧ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಬುಧನ ಆಸ್ಥಾನದಿಂದಲೇ ತಮ್ಮ ವಿದ್ಯೆ, ತಮ್ಮ ಜ್ಞಾನ, ತಮ್ಮ ಬುದ್ಧಿ ಅಥವಾ ತಾವೇನು ಮಾಡಬೇಕಾಗಿದೆಯೋ ಅದನ್ನು ಬಹಳ ಅಚ್ಚುಕಟ್ಟಾಗಿ ಮಾಡುವಂತಹ ಒಂದು ಮನಸ್ಥಿತಿ ನಿಮ್ಮದಾಗಿದೆ. ಆದರೆ ಇವತ್ತು ಸಣ್ಣ ಪಟ್ಟ ವಿಚಾರಕ್ಕೆ ಸ್ವಲ್ಪ ಮನಸ್ತಾಪಗಳು ಮಾಡ್ಕೊಳ್ತೀರಿ. ಸಾಧ್ಯವಾದಷ್ಟು ಶಾಂತಿಯುತವಾಗಿದ್ದು ಒಳ್ಳೆ ಮನಸ್ಸಿನಿಂದ ಒಳ್ಳೆದರ ಬಗ್ಗೆ ಚಿಂತನೆ ಮಾಡ್ತಾ ಒಳ್ಳೆ ಕಾಯಕಗಳನ್ನು ಆಲೋಚನೆ ಮಾಡಿದ್ರೆ ಖಂಡಿತ ಒಳಿತಿದೆ. ಹಾಗೆ ಮನೆಯಿಂದ ಆಚೆ ಹೊರಡಬೇಕಾದ್ರೆ ಮಾತ್ರ ಇವತ್ತು ವೃಷಭ ರಾಶಿಯವರು ತಪ್ಪದಿರ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನಾದರೂ ತೆಗಿರಿ ಅಥವಾ ಅರಿಶಿಣ ಕೊಂಬೆರಿಂದಲಾದರೂ ಗಂಧವನ್ನು ತೆಗಿರಿ. ಅರಿಶಿಣ ಪುಡಿಯನ್ನು ನೀರಲ್ಲಿ ಕಲಸಿದ್ರೂ ಪರವಾಗಿಲ್ಲ. ಆ ಅರಿಶಿಣದ ಗಂಧವನ್ನ ವಿಶೇಷವಾಗಿ ಇವತ್ತಿನ ದಿವಸ ಗಂಧ ಅಥವಾ ಅರಿಶಿಣದ ಗಂಧ ಯಾವುದಾದ್ರೂ ಸರಿ ಒಂದಿಷ್ಟು ನಿಮಗೆ ತಿಳಿದಂತ ನಿಮ್ಮ ಧರ್ಮಕ್ಕೆ ಸಂಬಂಧಪಟ್ಟಂತ ಗುರುವಿನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಮನೆ ದೇವರಿಗೆ ಗಂಧವನ್ನು ಹಚ್ಚಿ ಉಳಿದಂತ ಗಂಧವನ್ನು ಸ್ವಲ್ಪ ನಿಮ್ಮ ಹಣೆಗೆ ಹಚ್ಚಿಕೊಂಡ್ರೆ ಖಂಡಿತ ಬರ್ತಕ್ಕಂಥ ದೋಷಗಳನ್ನು ದೂರ ಮಾಡ್ಕೊಳ್ತೀರಿ. ಅಷ್ಟೇ ಅಲ್ದಿರ ಮಧ್ಯಾಹ್ನ ಸರಿಸುಮಾರು 12ರಿಂದ 12:45 12 ಗಂಟೆಯಿಂದ 12 ಗಂಟೆ 45 ನಿಮಿಷ ಇಷ್ಟರವಲ್ಲೇ ಮಾತ್ರ, ಅಂದರೆ ಈ 45 ನಿಮಿಷ ಬಹಳ ಎಚ್ಚರಿಕೆ ಬೇಕು, ಬಹಳ ಜೋಪಾನ ಬೇಕು. ಈ ಸಮಯದಲ್ಲಿ ನಿಮ್ಮ ಎಚ್ಚರಿಕೆ ಹೇಗಿರಬೇಕು ಅಂದರೆ ಎಲ್ಲವನ್ನೂ ಮರೆತು, ಅಂದರೆ ಈ ಸಮಯದಲ್ಲಿ ಬರುವಂತಹ ಯಾವುದೇ ತೊಂದರೆಗಳಾದರೂ ಅದನ್ನು ಅಲ್ಲಿಂದಲೇ ಬಗೆಹರಿಸಿಕೊಳ್ಳಿ, ಅಥವಾ ಈ ಸಮಯದಲ್ಲಿ ಎದುರಾಗುವಂತಹ ತೊಂದರೆಗಳನ್ನು ನೀವು ದೂರ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಾದರೂ ಮುಂದಿರಿ. ಹೀಗೆ ಮಾಡೋದು ತುಂಬಾ ಅನುಕೂಲ ಅನ್ಸುತ್ತೆ, ಒಳ್ಳೇದಾಗುತ್ತೆ, ಒಳ್ಳೆ ಫಲಗಳನ್ನು ಸಿದ್ಧಿಸಿಕೊಳ್ಬಹುದಾಗುತ್ತೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹ ಇದೆ. ಮಾಡುವಂತಹ ವ್ಯಾಪಾರ ವ್ಯವಹಾರ ಅರ್ಥಗರ್ಭಿತವಾಗಿದೆ. ಮಾಡುವಂತಹ ಯಾವುದೇ ಕೆಲಸ ಆದರೂ ಸಹಿತ ನೀವು ಶೀಘ್ರವಾಗಿ ಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂಥದ್ದಿದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಮಾಡ್ಕೊಳ್ಳೋದು ಬೇಡ. ವೃತ್ತಿ ಧರ್ಮದಲ್ಲಿ ಏನಾದರೂ ಒಂದು ಅಭಿವೃದ್ಧಿ ಕಾಣಬೇಕು ಅಂದರೆ ಅದಕ್ಕೆ ಸಂಬಂಧಪಟ್ಟಂತ ರೀತಿಯಲ್ಲಿ ಶ್ರಮಿಸಬೇಕು. ಶ್ರಮದಿಂದ ಮಾತ್ರ ಸಿದ್ಧಿಯಾಗುವಂತಹ ಫಲಗಳಿದೆ. ಆದರೆ ಇವತ್ತಿನ ದಿವಸ ನಿಮ್ಮ ರಾಶಿ ನಕ್ಷತ್ರದಲ್ಲಿ ಆರ್ಥಿಕ ಸಂಕಷ್ಟಗಳು ಸಾಕಷ್ಟು ಎದುರಾಗುತ್ತೆ. ಹಣಕಾಸಿನ ಬಗ್ಗೆ ಬಹಳ ಜೋಪಾನ ಬೇಕಾಗುತ್ತೆ. ಬಹಳ ಎಚ್ಚರಿಕೆಯ ನಡೆ ಇದ್ದರೆ ಖಂಡಿತ ಅದರ ಫಲಾಫಲಗಳು ಅಷ್ಟೇ ಇರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಮೊದಲ 3 ರಾಶಿಗಳಲ್ಲಿ ಇರುವಂತಹ ಈ ದಿನದ ಭವಿಷ್ಯ ಏನು ಅನ್ನೋದನ್ನ ತಿಳಿಸ್ಕೊಡ್ತಾರೆ ಗುರುಜಿಯವರು. ಮತ್ತೆ ರಾಶಿ ಫಲಗಳನ್ನ ಮುಂದುವರಿಸೋಣ ವೀಕ್ಷಕರೇ. ಮುಂದಿನ ಭಾಗದಲ್ಲಿ ಈಗ ನಿಮ್ಮ ಕರೆಗಳನ್ನ ಸ್ವೀಕರಿಸುವಂತಹ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ ಗುರೂಜಿ. ಹಲೋ, ನಮಸ್ತೆ. ಅಲ್ಲ, ನಾವು ಕಮಲಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ರಾಮನಾಥ್ಪುರದಿಂದ ಗಂಗೂರು. ಸರಿಮಾ, ಗುರುಜಿ ಹತ್ರ ಮಾತಾಡಿ. ಹಲೋ ಗುರೂಜಿ. ನಮಸ್ತೆ ತಾಯಿ, ಹೇಳಮ್ಮ. ಬಹಳ ಕಷ್ಟದಲ್ಲಿದೀವಿ ಗುರೂಜಿ. ನಮ್ಗೆ ಮನೆ ಕಡೆ ಎಲ್ಲ ಸುಖವಿಲ್ಲ. ಆಮೇಲೆ ನಮ್ಮ ಭೂಮಿ ಎಲ್ಲಾನು ಕಂಡರು ಉತ್ಕೊಂಡು ನಮ್ಗೆ ಉಣ್ಣಕ್ ಅನ್ನ ಇಲ್ಲ. ಬಹಳ ಹಿಂಸೆ ಕೊಡ್ತಾವ್ರೆ ಗುರೂಜಿ ನಮ್ಗೆ ಅಕ್ಕಪಕ್ಕದಲ್ಲಿ. ಬಹಳ ಹಿಂಸೆಲಿ ಇದೀವಿ ಗುರೂಜಿ ನಾವು. ನೀನ್ ಮಾತಾಡೋ ಮಾತಲ್ಲೇ ಗೊತ್ತಾಗತ್ತಮ್ಮ. ನಿನ್ನ ಆ ಮೊದಲನೇ ಧ್ವನಿ ಆ ಗುರೂಜಿ ಅಂದಲ್ಲ, ಆಗ್ಲೇ ಗೊತ್ತಾಯ್ತು ನೀನ್ ಎಂತ ಸಂಕಟದಲ್ಲಿದ್ಯಾ ಅಂತ. ಆದ್ರೆ ಜನ ಏನ್ ಮಾಡೋದಮ್ಮ, ನಮ್ಮ ಪರಿಸ್ಥಿತಿ ಇವತ್ತಿಷ್ಟೆಲ್ಲ ಕೋವಿಡ್ ಬಂದು ದಿನ ದಿನ ನೋಡ್ತಿದ್ದೆ ಕಣ್ಣು ಮುಚ್ಚ ಹಂಗೆ ಜನ ಸಾಯ್ತಾ ಇದ್ದಾರೆ. ಇನ್ನಿರೋದೆಲ್ಲ 3 ದಿವಸ 4 ದಿವಸದ ಬದುಕು. ಅದನ್ನಾದ್ರೂ ಅರ್ಥ ಮಾಡ್ಕೊಂಡು ಇನ್ನೊಬ್ರಿಗೆ ಅನ್ಯಾಯ ಮಾಡಬಾರ್ದು, ಇನ್ನೊಬ್ಬರ ಜೀವನದಲ್ಲಿ ನಾವ್ ಯಾಕೆ ಇರಬೇಕು, ಭಗವಂತ ನಮಗ್ ಕೊಟ್ಟಷ್ಟು ನಾವು ತಿನ್ನೋಣ ಅನ್ನೋ ಚಿಂತನೆ ಮಾಡಲ್ವಲ್ಲಮ್ಮ ಈ ಜನ. ನಾವು ಬಹಳ ಹಿಂಸೆಲಿದೀವಿ ಗುರೂಜಿ. ನೆಮ್ಮದಿ ಅನ್ನೋದೇ ಇಲ್ಲ. ಕೂಲಿ ಮಾಡ್ಕೊಂಡು ತಿಂದ್ರು ನೆಮ್ಮದಿ ಅನ್ನೋದೇ ಇಲ್ಲ ಗುರೂಜಿ ನಮ್ಗೆ. ಅಷ್ಟು ಹಿಂಸೆಲಿದೀವಿ ಗುರೂಜಿ ನಾವು. ಯಾಕೆ ನಿಮ್ ಜಮೀನು ಬೇರೆಯವ್ರು ತಗೊಂಡಿದ್ದಾರಾ? ಏನಾಯ್ತಮ್ಮ? ಗುರೂಜಿ
ಬೇರೆ ಮಾಡ್ಕೊಬಿಟ್ಟವ್ರೆ ಗುರೂಜಿ. ಹೇಗ್ ಮಾಡ್ಕೊಳ್ತಾರಮ್ಮ? ಅವ್ರ ಹತ್ರ ಸಾಲ ತಗೊಂಡಿದ್ದೀರಾ ನೀವು? ಎಂತದು ಇಲ್ಲ ಗುರೂಜಿ. ಮತ್ತೆ ಹೇಗೆ ತಗೊಂಡ್ಬಿಡ್ತಾರಮ್ಮ ಅವರು? ಎಲ್ಲರೂ ಅವರು ಖಾತೆ ಮಾಡ್ಕೊಬಿಟ್ಟವ್ರೆ ಗುರೂಜಿ. ಅಲ್ಲ, ಹಾಗೆ ಮಾಡ್ಲಿಕ್ಕೆ ಆಗುತ್ತಾ? ನಿಮ್ ಸೈನ್ ಎಲ್ಲ ಬೇಕಲ್ವಾ? ನಿಮ್ ಯಜಮಾನ್ ಯಾರ ಹೆಸರಲ್ಲಿತ್ತು ಜಮೀನು? ಯಾರಿಗೂ ಏನು ಎಂತನ್ನ ಮಾಡಿಲ್ಲ ಗುರೂಜಿ. ಅವ್ರಿಗೆ ಏನು ಹಿಂದು ಮುಂದೆ ಅನ್ನೋದೇ ಗೊತ್ತಾಗೋದಿಲ್ಲ ಗುರೂಜಿ. ಇವತ್ತಿಗೂ ತುಂಬಾ ಜನ ಮುಗ್ಧರಿದ್ದಾರಮ್ಮ, ತುಂಬಾ ಜನ ಮುಗ್ಧ ರೈತರಿದ್ದಾರೆ. ಅವ್ರಿಗೆ ಏನಂದ್ರೆ ಅವ್ರಿಗೇನೋ ಅವ್ರ ಕಷ್ಟಕ್ಕೆ ಒಂದಿಷ್ಟು ದುಡ್ಡು ಕೊಟ್ರೆ, ಇವತ್ತು ನೀನು ಕಷ್ಟಕ್ಕೆ ದುಡ್ಡು ಕೊಟ್ಟಿದ್ದೀನಿ ಅಂತ ಈ ಪೇಪರ್ ಮೇಲೆ ಒಂದು ಸೈನ್ ಹಾಕಪ್ಪ ಅಂದ್ರೆ ಸಾಕು, ಸೈನ್ ಹಾಕ್ಬಿಡೋರಿದ್ದಾರೆ. ಇಂತಹ ಕುಟುಂಬಗಳು ತುಂಬಾ ಇದೆ. ಅದನ್ನು ಮಾಡಿಲ್ಲ ಗುರೂಜಿ. ನಾವು ಮತ್ತೆ ಹಾಗಿದ್ಮೇಲೆ ಅಕ್ಕಪಕ್ಕರೆ ಗುರೂಜಿ. ಅಮ್ಮ ಇರ್ಲಿ, ಅಕ್ಕಪಕ್ಕರೆ ಅದು ಹೇಗ್ ಮಾಡಕ್ಕಾಗತ್ತಮ್ಮ? ಹಾಗೆ ಮಾಡಕ್ಕಾಗಲ್ಲ. ಮಾಡ್ಕೊಂಡವ್ರು ಗುರೂಜಿ, ಮಾಡ್ಕೊಂಡ ಊರೆಲ್ಲ ಬಂದು ಹೇಳಿದ್ರು ಗುರೂಜಿ, ನಾವು ಬಿಡೋದಿಲ್ಲ, ನಮ್ಮ 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 ಹೆಸರಲ್ಲೈತೆ, ನಮ್ಮ ಅಪ್ಪನ ಹೆಸರಲ್ಲೈತೆ, ಹಂಗೆ ಹಿಂಗೆ ಅಂತ. ಅವರು ಪಾಪ ಅಷ್ಟು ಬಡವರು, ಅವ್ರಿಗೆ ಹುಣ್ಣನ್ನೆಲ್ಲ ಕಿತ್ಕೊಂಡಿದ್ದೀರಲ್ಲ ಅಂತ ಎಲ್ಲ ಹೇಳಿದ್ರು ಇದಿ. ಅವರು ಏನಾದ್ರೂ ಕೇಳೋದಿಲ್ಲ ಗುರೂಜಿ. ಅಲ್ಲಿರ್ತಕ್ಕಂಥ ಗ್ರಾಮ ಲೆಕ್ಕಾಧಿಕಾರಿಗಳು ಅಥವಾ ಅಧಿಕಾರಿಗಳು, ಅಲ್ಲಿರ್ತಕ್ಕಂಥವ್ರು ಯಾರು ನಿಮ್ಗೆ ಅಧಿಕಾರಿಗಳು ಸಹಾಯ ಮಾಡಿಲ್ವಮ್ಮ? ಹೇಳಿದ್ರು ಇದಿ ಅವರು ಗುರೂಜಿ. ಅವ್ರು ಎಲ್ಲಾ ತರದಲ್ಲೂ ಹೇಳಿದ್ರು. ಕೋರ್ಟ್ ಬಿದ್ದಿದೀವಿ ಗುರೂಜಿ. ಈ ಕೋರ್ಟ್ಗೆ ಹಾಕೊಂಡಿದ್ದೀರಾ? ಕೋರ್ಟ್ಗೆ ಹಾಕಿದೀವಿ ಗುರೂಜಿ. ಇನ್ನು ಪಾಪ ನಿಮ್ಗೆ ಲಾಯರ್ ಫೀಸು, ನಿಮ್ ಕೇಸು ಕೋರ್ಟ್ಗೆ ಬಂದು ಅಲ್ಲಿ ನ್ಯಾಯಸ್ಥಾನದಲ್ಲಿ ಸರಿಯಾದಂತ ರೀತಿ ಅಲ್ಲಿ ವಾದ ವಿವಾದಗಳು ನಡೆದು ಏನಮ್ಮ ಈ ಜೀವನ? ಹಂಗ ಎಗಲ ಆ ಜಾಗ ಇಟ್ಕೊಂಡು ಆ ಜಾಗದಲ್ಲಿ ಏನೋ ದುರ್ಕೊಂಡು ತಿನ್ನೋಣ ಅಂದ್ರೆ ಅದಕ್ಕೂ ಇನ್ನೊಬ್ರು ಕಲ್ಲು ಹಾಕುವಂಥದ್ದು. ಏನದೆಲ್ಲ ತಗೊಂಡು ಎದೆ ಮೇಲೆ ಹಾಕೊಂಡು ಹೋಗೋದು ಏನಿದೆ? ಮನುಷ್ಯ ಇವತ್ತು ಸತ್ರೆ ನಾಳೆಗೆ 3 ದಿವಸ ಆಗೋಗ್ಬಿಡುತ್ತೆ. ಇಷ್ಟು ಈ ತರ ಕಣ್ಮುಂದರೆ ಇಷ್ಟು ಸಾವು ನೋವುಗಳು ನೋಡ್ತಾ ಇದ್ದಾದ್ರೂ ಇನ್ನಾದ್ರೂ ನಮ್ಗೆ ಇನ್ನೊಬ್ರು ಅನ್ನ ಬೇಡಪ್ಪ, ನಮ್ದು ಭಗವಂತ ನಮಗೆ ಕೊಟ್ಟಿದ್ರೆ ನಾವು ತಿನ್ನೋಣ ಅನ್ನೋ ಆ ಆಲೋಚನೆ ಮಾಡಲ್ಲ ಜನ. ಇಲ್ಲ ಗುರೂಜಿ, ಬಹಳ ಹಿಂಸೆಲಿದ್ದೀವಿ ನಾವು. ಅಮ್ಮ ನೀನ್ ಧೈರ್ಯವಾಗಿರು ತಾಯಿ. ಒಂದು ಚಿಕ್ಕ ಅನುಷ್ಠಾನ ಹೇಳ್ತೇನೆ, ಇದನ್ನ ಮಾಡ್ಕೊ. ನಿನ್ನ ಭೂಮಿ ನಿನ್ ಕೈಲೇ ಸಿಗುತ್ತೆ, ಜೊತೆಗೆ ನಿನ್ನ ಮನೆಗಿರುವಂತ ಕಷ್ಟನೂ ದೂರ ಆಗುತ್ತೆ ತಾಯಿ. ನೀನು ನಮ್ಗೊಂಚೂರ ಇದು ಅಂತ ಹೇಳ್ಕೊಡಿ, ನಾನು ಏನ್ ಬೇಕು ಮಾಡಿ ಕಳಿಸ್ತೀನಿ. ಆಯ್ತಮ್ಮ, ನೀನ್ ಕಳ್ಸೋದೇನು ಬೇಡ. ನಾನೇ ಈಗ ನಾನು ಹೇಳೋದನ್ನ ನೀನ್ ಕೇಳಿಸ್ಕೊ ಸಾಕು. ಆದ್ರೆ ಇದು ವಿರಾಮದ ಸಮಯ ಆಗ್ತಾ ಇದೆ. ಈ ಸಮಯ ಒಂದು ಬ್ರೇಕ್ ಆದ ತಕ್ಷಣ ಪುನಃ ನಾನು ನೀನ್ ಮಾತಾಡ್ತೀನಿ. ನಿನಗೆ ಸಾಧ್ಯವಾದ್ರೆ ಫೋನ್ ಲೈನ್ ಅಲ್ಲಿ ಇರು, ಅಥವಾ ಇಲ್ಲ ಅಂದ್ರೆ ನಿಮ್ಮ ಮನೇಲಿ ಟಿವಿ ಬರ್ತಾ ಇದೆಯಾ? ಎಲ್ಲಿ ಬರ್ಬೇಕು ಗುರೂಜಿ? ಅಲ್ಲಮ್ಮ, ನಿಮ್ಮ ಮನೇಲಿ ಟಿವಿ ಬರ್ತಾ ಇದೆ, ಟಿವಿ ನಾನು ನೋಡ್ತಾ ಇದೆಯಾ ನೀನು? ನೋಡ್ತಾ ಇದ್ದೀನಿ ಗುರೂಜಿ. ಸರಿ ಗುರೂಜಿ, ನಿಮ್ ನಂಬರ್ ತಗೊಂಡ್ ನಾವು ಮಾಡ್ತಾ ಇರೋದಕ್ಕೆ ಆಯ್ತು. ನಾನು ಹೇಳೋದು ಕೇಳಿಸ್ಕೊತಾಯಿ ಅಮ್ಮ. ಈಗ ಬ್ರೇಕ್ ಟೈಮ್, ಈಗ ಬ್ರೇಕ್ ಸಮಯ ಆಗುತ್ತೆ. ಈಗ ಫೋನ್ ಲೈನ್ ಕಟ್ ಮಾಡ್ಬಿಡು. ನೀನು ಆಮೇಲೆ ಟಿವಿ ಆನ್ ಮಾಡ್ಕೊಂಡು ನೋಡು. ನಾನು ನಿನ್ನ ಪರಿಹಾರನ ಇದಾದ ತಕ್ಷಣ ಹೇಳ್ತೇನೆ. ನಾನು ಟಿವಿಯಲ್ಲೇ ನೀನು ನೋಡ್ಬಿಟ್ಟು ಅದ್ರ ಬರ್ಕೊ, ಅದು ಯಾರಿಗಾರ ನಿನ್ನ ಮಕ್ಕಳು ಯಾರನ್ನ ಇದ್ರೆ ಜೊತೆಲಿ ಕೂಡಿಸ್ಕೊಂಡು ನಾನು ಏನ್ ಪರಿಹಾರ ಹೇಳ್ತೀನೋ ಆ ಪರಿಹಾರವನ್ನು ಮಾಡ್ಕೊ. ಒಳ್ಳೇದಾಗ್ಲಿ ತಾಯಿ, ಒಳ್ಳೇದಾಗ್ಲಮ್ಮ. ಕಳೆದ ಭಾಗದಲ್ಲಿ ರಾಮನಾಥ್ಪುರದಿಂದ ಕಮಲಮ್ಮ ಅವರು ಕರೆ ಮಾಡಿದ್ರು. ಅವರು ತಮ್ಮ ಸಮಸ್ಯೆನ ಹೇಳ್ಕೊಂಡ್ರು. ಅದಕ್ಕೊಂದು ಪರಿಹಾರವನ್ನ, ಅನುಷ್ಠಾನವನ್ನ ಹೇಗೆ ಮಾಡಬೇಕು ಗುರುಜಿ ಅವರು ಈಗ ತಿಳಿಸ್ಕೊಡ್ತಾರೆ. ಗುರುಜಿ, ನಿಮ್ಮ ಪ್ರಾಂತ್ಯದಲ್ಲಿ ತಾಯಿ ಹತ್ತಿರದಲ್ಲಿರ್ತಕ್ಕಂಥ ಒಂದು ಬಿಳಿ ಎಕ್ಕದ ಗಿಡ ಇದ್ರೆ ಆ ಎಕ್ಕದ ಗಿಡದಿಂದ 9 ದಿವಸ ದಿನಕ್ಕೊಂದು ಎಲೆ, 9 ದಿನ ದಿನಕ್ಕೆ ಒಂದು ಎಲೆ ತರಬೇಕು. ಎಲೆನ ತಂದು ಫಸ್ಟ್ ಅರಿಶಿಣದ ನೀರಿನಲ್ಲಿ ಶುದ್ಧಿ ಮಾಡಬೇಕು. ಅರಿಶಿಣದ ನೀರನ್ನ ಒಂದು ಲೋಟ ನೀರಲ್ಲಿ ಅರಿಶಿಣ ಹಾಕೊಂಡು ಕಲಿಸ್ಬಿಟ್ಟು ಆ ನೀರಲ್ಲಿ ಎಲೆನ ತೊಳೆದ್ಬಿಡಿ. ತೊಳೆದಾದ ನಂತರ ಅರಿಶಿಣ ಅಥವಾ ಗಂಧ, ಅದರಿಂದಲೇ ಗಂಧದ ಕಲ್ಲಿಂದ ಅರಿಶಿಣ ಅಥವಾ ಅರಿಶಿಣದ ಗಂಧ ಆದ್ರೂ ಸರಿ, ಅಥವಾ ಗಂಧದ ಕಲ್ಲಿಂದ ತೆಗಿತಕ್ಕಂಥ ಗಂಧ ಆದ್ರೂ ಸರಿ ತಗೊಳ್ಳಿ. ಇದಕ್ಕೆ ಔದುಂಬರದ ಕಡ್ಡಿ ಬೇಕು. ಔದುಂಬರದ ಹಣ್ಣು ಅಂದ್ರೆ ಈ ಹತ್ತಿ ಹಣ್ಣಿನ ಮರ ಇದೆಯಲ್ಲ, ಆ ಮರದ ಕಡ್ಡಿ ತರಬೇಕು. ಆ ಕಡ್ಡಿಯನ್ನ ಗಂಧದಲ್ಲಿ ಅದ್ದುಕೊಂಡು ಆ ಎಲೆ ಮೇಲೆ ಒಂದು ವೃತ್ತಾಕಾರವನ್ನು ಬರಿಬೇಕು. ಒಂದು ಸರ್ಕಲ್ ಹಾಕಬೇಕು. ಎಲೆ ಮೇಲ್ಗಡೆ ಒಂದು ಸರ್ಕಲ್, ಒಂದು ವೃತ್ತಾಕಾರವನ್ನು ಬರಿಬೇಕು, ಒಂದು ಸೊನ್ನೆ ಬರಿಬೇಕು. ಅದರ ಮಧ್ಯದಲ್ಲಿ ಒಂದು ತ್ರಿಕೋನವನ್ನು ಬರೀರಿ. ತ್ರಿಕೋನವನ್ನು ಬರಿಬೇಕು. ಇದೆಲ್ಲ ಮಾಡುವಾಗ ನಿಮ್ಮ ಭೂಮಿ ಅಂದ್ರೆ ಯಾವ ಭೂಮಿ ನಿಮಗೆ ಅವರು ಈ ತರಹ ಮೋಸವಾಗಿ ತೆಗೆದುಕೊಂಡ್ಬಿಟ್ಟಿದ್ದಾರೆ, ಆ ಭೂಮಿಯಿಂದ ಒಂದು ಹಿಡಿಯಷ್ಟು ಮಣ್ಣನ್ನು ಮೊದಲೇ ತಂದಿಟ್ಕೊಂಡಿರ್ಬೇಕು. ಯಾವ ಭೂಮಿ ನಿಮಗೆ ಮೋಸ ಆಗಿದೆ, ಯಾವ ಭೂಮಿಯನ್ನ ಮತ್ತೊಬ್ಬರು ಅವ್ರ ಹೆಸರಿಗೆ ದಾಖಲಾತಿಗಳು ಮಾಡಿಟ್ಕೊಂಡಿದ್ದಾರೆ, ಅದು ನ್ಯಾಯಸ್ಥಾನದಲ್ಲಿದೆ, ಆದಷ್ಟು ಬೇಗ ನಿಮಗೆ ನ್ಯಾಯ ಒದಗಬೇಕು ಅಂತಕ್ಕಂಥ ಮನಸ್ಥಿತಿಯಲ್ಲಿದ್ದೀರಲ್ಲ, ಆ ಜಾಗದಿಂದ ಒಂದಿಡಿಯಷ್ಟು ಮಣ್ಣನ್ನು ತಂದಿಟ್ಕೊಳ್ಳಿ. ಆ ಮಣ್ಣು ಮೇಲ್ಗಡೆ ಆ ಮಣ್ಣನ್ನ ಒಂದು ಮಣೆನೋ ಒಂದು ಏನಾದ್ರು ಒಂದು ಆಸರ ಅಂತ ಹಾಕಿ, ಅಥವಾ ಒಂದು ಎಲೆ ಮೇಲ್ಗಡೆ ಆ ಮಣ್ಣನ್ನು ಕ್ಲೀನಾಗಿ ಹರಡಿ ಆ ಮಣ್ಣಿನ ಮೇಲೆ ಈ ಒಂದು ಎಲೆಯನ್ನು ಇಡಬೇಕು. ಆ ಮಣ್ಣಿನ ಮೇಲೆ ಈ ಎಲೆಯನ್ನ ಇಡಬೇಕು. ಇಟ್ಟು ಅದರ ಮೇಲೆ ಬರಿಬೇಕು. ತ್ರಿಕೋನವನ್ನು ಬರಿತೀರಿ. ಅಂದ್ರೆ ವೃತ್ತಾಕಾರ, ಅದಾದ ನಂತರ ಮಧ್ಯದಲ್ಲಿ ತ್ರಿಕೋನ,
ತ್ರಿಕೋನವನ್ನು ಬರೆದಾದ ನಂತರ ಸಂ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರ. ಸಂ ಸ ಪಕ್ಕದಲ್ಲಿ ಒಂದು 0. ಸಂ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನು ಬರೆದು ಅದರ ಮೇಲ್ಗಡೆ 1 ಚಿಟಿಗೆಯಷ್ಟು ಹೆಸರು ಕಾಳು, 1 ಚಿಟಿಗೆಯಷ್ಟು ಗೋಧಿ, 1 ಚಿಟಿಗೆಯಷ್ಟು ಉದ್ದಿನಬೇಳೆ. ಹೆಸರು ಕಾಳು, ಗೋಧಿ, ಉದ್ದಿನಬೇಳೆ, ಉದ್ದಿನಕಾಳು ಈ ಮೂರು ಧಾನ್ಯಗಳನ್ನು ಅದರ ಮೇಲೆ ಹಾಕಿ 1 ಚಿಟಿಕೆ ಬಿಳಿ ಸಾಸಿವೆನ ಕಡೆಯದಾಗಿ ಯಾರ ಹೆಸರಲ್ಲಿ ಜಾಗ ಇದೆಯೋ, ಯಾರ ಹೆಸರಲ್ಲಿ ಹಿಂದಿನಿಂದ ಖಾತಾ ಪೇಪರ್ಗಳಿತ್ತೋ ಆ ವ್ಯಕ್ತಿಗೆ ಪ್ರತ್ಯೇಕವಾಗಿ ಆ ವ್ಯಕ್ತಿ ಕೈಯಲ್ಲಿ 1 ಚಿಟಿಕೆಯಷ್ಟು ಹೆಸರು ಕಾಳು ಕೊಟ್ಟು ಆತ ದೃಷ್ಟಿ ತೆಗೆದು ಅದರ ಮೇಲೆ ಹಾಕಲಿ. ಇದನ್ನು 9 ದಿವಸ ಮಾಡಲಿ, 9 ಎಲೆ ಮಾಡಲಿ, 9 ದಿನನೂ 9 ಯಂತ್ರ ಬರೀಬೇಕು. ಆ ಬರೆದಿರ್ತಕ್ಕಂಥದ್ದನ್ನೆಲ್ಲ ಆ ಹಿಡಿ ಮಣ್ಣು ಮೊದಲನೇ ದಿವಸ ಮಾತ್ರ 1 ಹಿಡಿ ಮಣ್ಣು ತರಬೇಕು. ಪ್ರತಿ ದಿವಸ ತರುವಂಥದ್ದಿಲ್ಲ, ಒಂದೇ ಹಿಡಿ ಮೊದಲನೇ ದಿವಸ ತರಬೇಕು. ಆ ಮೊದಲನೇ ದಿನ ತಂದಂಥ ಮಣ್ಣಿನ ಮೇಲೆ ಎಲೆಗಳು ಮಾತ್ರ ಬದಲಾಯಿಸಬೇಕು. ಆದರೆ ಬದಲಾಯಿಸಬೇಕು ಆ ಎಲೆಗಳೆಲ್ಲೂ ಹಾಕಬೇಡಿ. ಅದನ್ನು ಜೋಪಾನವಾಗಿ 9 ದಿವಸ ಹಾಗೆ ಇಟ್ಕೊಳ್ಳಿ. 10ನೇ ದಿವಸ ಆ ಮಣ್ಣು ಮತ್ತೆ ಎಲೆಗಳು ಎಲ್ಲವೂ ಸಹಿತ ತೆಗೆದುಕೊಂಡು ಸ್ವಲ್ಪ ದೂರ, ಅಂದ್ರೆ ನಿಮ್ಮ ಊರಿಗೆ ತುಂಬಾ ದೂರನೂ ಬೇಡ, ನಿಮ್ಮೂರಿನ ಸರಹದ್ದಲ್ಲಿರ್ತಕ್ಕಂಥ ಕೆರೆ, ಬಾವಿ ಆ ಥರ ಏನಾದ್ರು ಇದ್ರೆ ಅದೆಲ್ಲವೂ ತಗೊಂಡೋಗಿ ಅಲ್ಲಿ ಹಾಕಿ ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ. ಗಂಗೆ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ. ಮತ್ತು ನೀವು ಮಾಡಿರ್ತಕ್ಕಂಥ ಪ್ರತಿದಿನದ ಅನುಷ್ಠಾನ ಖಂಡಿತವಾಗ್ಲೂ ಹೇಳ್ತೀನಿ, ಆ ಜಾಗನ ಅನ್ಯಾಯವಾಗಿ ನಿಮಗೆ ಅನ್ಯಾಯ ಮಾಡಿ ಆ ಜಾಗವನ್ನ ಊರ್ಜಿತ ಮಾಡ್ಕೋಬೇಕು, ಆ ಜಾಗ ತಗೋಬೇಕು ಅಂತ ಮುಂದಾಗೋರಿಗೆ ಕನಿಷ್ಠ ಪಕ್ಷ ಅದರ ಪನಿಷ್ಮೆಂಟ್ಸ್ ಏನು ಅಂತ ನಿಮ್ಮ ಕಣ್ಣೆದುರುಗನೆ ನೋಡ್ತೀರಿ. ಆದರೆ ಅವರು ಪನಿಷ್ಮೆಂಟ್ ಆಗಲಿ, ಅವರು ಮಾಡಿರ್ತಕ್ಕಂಥದ್ದು ಅನ್ಯಾಯ ಆದರೆ ಖಂಡಿತ ಪನಿಷ್ಮೆಂಟೇ, ಅದು ತಪ್ಪಲ್ಲ ಅದು. ಯಾಕೆಂದ್ರೆ ನೀವು ನಿಮ್ಮ ಅಂಗೈಯಗಲ ಜಾಗನ ನೀವು ಅದು ಆ ಭೂಮಿಯಲ್ಲಿ ದುಡಿದು ತಿನ್ನೋ ಯೋಗ್ಯತೆ ಇಲ್ಲದಂತ ಪರಿಸ್ಥಿತಿಯಲ್ಲಿ ಆಗಿ ಒಂದು ಕಷ್ಟಪಟ್ಟು ಇನ್ನೊಬ್ರು ಹತ್ರ ಕೈ ಚಾಚುವಂತ ಪರಿಸ್ಥಿತಿ ಬಂದ್ಬಿಡ್ತಲ್ಲ. ಒಂದು ಕೋರ್ಟ್ ಪೇಪರ್ ಹೋಗ್ಬೇಕಾದ್ರೆ ಸುಮ್ಮನೆ ಆಗತ್ತಾ? ಅಲ್ಲಿ ಲಾಯರ್ ಫೀಸು, ಅಲ್ಲಿನ ವ್ಯವಸ್ಥೆಗಳು, ಅಲ್ಲಿ ಕೋರ್ಟ್ ಕೇಸ್ ಇದ್ದಾಗ ನಡ್ಕೊಂಡು ಹೋಗಿ ಅಲ್ಲಿಂದ ಊರಿಗೆ ದಾಟಬೇಕು. ದುಡ್ಕೊಂಡು ತಿನ್ನೋ ಅವತ್ತಿಗವತ್ತು ಕೂಲಿ ಮಾಡ್ತಿರೋ ಜನ ಇವತ್ತು ಕೋರ್ಟ್ ಕಚೇರಿ ಅಲ್ಕೊಂಡಿದ್ರೆ ಅವ್ರು ದುಡಿಯೋದು ಹೇಗೆ, ಅವ್ರು ಬದುಕೋದು ಹೇಗೆ? ಆ ಬದುಕು ಜೀವನ ಕಷ್ಟ ಆಗುತ್ತೆ. ಅದಕ್ಕಾಗಿ ಇದನ್ನು ಮಾಡಿ, ಇದು ತುಂಬಾ ಅನುಕೂಲ ಆಗುತ್ತೆ. ಇದರ ಅವರೊಬ್ಬರಿಗೆ ಅಂತಲ್ಲ, ಯಾರು ಸಂಕಷ್ಟದಲ್ಲಿದ್ದರೂ ಅವ್ರ ಕಷ್ಟ ಪರಿಹಾರ ಆಗುತ್ತೆ. ಒಳ್ಳೇದಾಗ್ಲಿ. ಗುರುಶೇಖ, ಕರ್ಕಾಟಕ ರಾಶಿಯಿಂದ ಖಂಡಿತ ಬಾ. ಇನ್ನ ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ನಿಮ್ಮ ಕೆಲಸ ಕಾರ್ಯಗಳಲ್ಲೂ ಸಹಿತ ಸಾಕಷ್ಟು ಬದಲಾವಣೆ ಇದೆ. ಆ ಬದಲಾವಣೆ ತಂದುಕೊಳ್ಳುವಂತಹದ್ದು ಸಹಿತ ಒಂದು ವಿಶೇಷವಾಗಿರ್ತಕ್ಕಂಥದ್ದೇ. ಆ ಬದಲಾವಣೆ ನಿಮಗಾಗಬೇಕಾದ್ರೆ ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರು ಬುಧ ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ ಸಮಂಜಸವಲ್ಲದ್ರಿಂದ ವಿಶೇಷವಾಗಿ ಸಾಧ್ಯವಾದಷ್ಟು ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ. ಮಹಾವಿಷ್ಣು ಪ್ರಾರ್ಥನೆ ಮಾಡತಕ್ಕಂಥದ್ದು ಅಥವಾ ದೇವಿ ಆಲಯಕ್ಕೆ ಹೋಗಿ ಒಂದಿಷ್ಟು ಕುಂಕುಮಾರ್ಚನೆ ನಡೆಸ್ತಕ್ಕಂಥದ್ದು, ಈ ಎರಡು ಅನುಷ್ಠಾನವನ್ನು ಕ್ರಮಬದ್ಧವಾಗಿ ನಡೆಸಿದ್ದೇ ಆದರೆ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಪಡಿಸಿಕೊಳ್ತೀರಿ. ಇವತ್ತಿನ ನಿಮ್ಮ ಕಾಯಕದಲ್ಲಿ ಮತ್ತಷ್ಟು ಅಭಿವೃದ್ಧಿ ಕಾಣಬೇಕಾದರೂ ಸಹಿತ ಬೆಳಿಗ್ಗೆ ಮನೆಯಿಂದ ಆಚೆ ಹೊರಡುವಂತ ಕಾಲ 1 ಚಿಟಿಗೆಯಷ್ಟು ಹೆಸರು ಕಾಳು, 1 ಚಿಟಿಗೆಯಷ್ಟು ಅಕ್ಕಿ ಮತ್ತು ಹೆಸರು ಕಾಳನ್ನ ಏಕಕಾಲದಲ್ಲಿ ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಸ್ವಲ್ಪ ಮಟ್ಟಿಗೆ ಶಾಂತಿ ನೆಮ್ಮದಿಯನ್ನ ಸಿದ್ಧಪಡಿಸಿಕೊಳ್ಳಬಹುದು. ಇನ್ನು ಸಿಂಹರಾಶಿ, ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರುವಿನ ಅನುಗ್ರಹ ಇದೆ. ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಫಲಾಫಲಗಳಿದೆ. ಸಾಧ್ಯವಾದಷ್ಟು ಇವತ್ತಿನ ದಿವಸ ಬೆಳಗ್ಗೆ 11 ಗಂಟೆ 20 ನಿಮಿಷದಿಂದ 4:15 ಒಳಗಾಗಿ ತಾವು ಮಾಡುವಂತಹ ಯಾವುದೇ ಕೆಲಸವಾದರೂ ಒಂದಿಷ್ಟು ಅಭಿವೃದ್ಧಿ, ಒಂದಿಷ್ಟು ಪ್ರವರ್ಧಮಾನಕ್ಕೆ ಬರ್ತಕ್ಕಂಥದ್ದು, ಅದರಲ್ಲೇ ಸಾಕಷ್ಟು ಲಾಭಗಳನ್ನು ಗಳಿಸ್ತಕ್ಕಂಥದ್ದಿದೆ. ಅದರ ಪ್ರಾರಂಭಿಕ ಕ್ಷಣದಲ್ಲಿ ಒಂದಿಷ್ಟು ಸಮಸ್ಯೆಗಳುಂಟಾಗಬಹುದು. ಆದಾಗ್ಯೂ ಸಹಿತ ಇವತ್ತಿನ ದಿವಸ ಚಂದ್ರನ ಆಸ್ಥಾನ ಹಾಗೂ ದೇವಿಯ ಆಸ್ಥಾನದಲ್ಲಿ ಒಂದಷ್ಟು ಅರ್ಚನೆ ಮಾಡಿಸ್ತಕ್ಕಂಥದ್ದು ಅಥವಾ ದೇವಿ ಪ್ರಾರ್ಥನೆ ಸಲ್ಲಿಸ್ತಕ್ಕಂಥದ್ದು, ಕುಂಕುಮಾರ್ಚನೆ ಆಗಲಿ ಅಥವಾ ನೀವು ಮಾಡುವಂಥ ಕಾಯಕದಲ್ಲಿ ಮತ್ತಷ್ಟು ಶ್ರದ್ಧಾಭಕ್ತಿಯಿಂದ ಮಾಡುವ ಅನುಷ್ಠಾನದಲ್ಲಿ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಪಡಿಸಿಕೊಳ್ತೀರಿ. ಇವತ್ತು ಸರಿಸುಮಾರು ಸಂಧ್ಯಾಕಾಲ ಅಂದರೆ 6 ಗಂಟೆ ನಂತರ 6 ರಿಂದ 7 ಗಂಟೆ ಈ ಸಮಯದಲ್ಲಿ ಮಾತ್ರ ಬಹಳ ಎಚ್ಚರಿಕೆಯಿಂದಿರಿ. ಈ ಸಮಯದಲ್ಲಿ ಇಲ್ಲದ ಸಮಸ್ಯೆಗಳು ಎದುರಾಗುವಂತಹದ್ದಿರುತ್ತೆ. ಆದರೂ ಮಕಾ ನಕ್ಷತ್ರ ಅಂದರೆ ಸಿಂಹರಾಶಿಯವರಿಗೆ ಇವತ್ತಿನ ದಿವಸ ಚಂದ್ರ ಇರತಕ್ಕಂಥದ್ದು, ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಗುರುವಿನ ಅನುಗ್ರಹವನ್ನು ಪಡಿತೀರಿ. ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗ್ತೀರಿ. ಮಾಡುವ ಪ್ರತಿಯೊಂದು ಕಾಯಕವೂ ಸಹಿತ ಒಳ್ಳೆ ಹೆಸರಾಗಿ ಬರ್ತಕ್ಕಂಥದ್ದು, ಕೆಲಸ ಕಾರ್ಯಗಳಲ್ಲಿ ಪ್ರವರ್ಧಮಾನಕ್ಕೆ ನಿಲ್ತಕ್ಕಂಥ ಯೋಗಫಲ ನಿಮ್ಮ ರಾಶಿ ಮೇಲಿದೆ. ಸಿಂಹರಾಶಿಯಲ್ಲಿರ್ತಕ್ಕಂಥವರು ಮನೆಯಿಂದ ಆಚೆ ಹೊರಡುವಂತ ಕಾಲ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದಮುಟ್ಟಿ ನಮಸ್ಕಾರ ಮಾಡಿ ಹಿರಿಯರ ಕೃಪಾಶೀರ್ವಾದಕ್ಕೆ ಪಾತ್ರರಾದರೆ ಮತ್ತಷ್ಟು ಅದೃಷ್ಟವನ್ನ ಸಿದ್ಧಪಡಿಸಿಕೊಳ್ತೀರಿ. ಇನ್ನ ಕನ್ಯಾರಾಶಿ, ಕನ್ಯಾರಾಶಿ ಕನ್ಯಾಲಗ್ನ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಮಾಡುವಂತಹ ವ್ಯಾಪಾರ ವ್ಯವಹಾರದಲ್ಲಿ ಒಂದಿಷ್ಟು ಅಭಿವೃದ್ಧಿ ಇದೆ. ಆದರೂ ಸಹಿತ ನಿಮ್ಮ ಒಳಮನಸ್ಸು ಎಲ್ಲೋ ಒಂದು ಕಡೆ ಬಾಧೆ ಪಡ್ತಾ ಇರುತ್ತೆ. ಅಂದ್ರೆ ಮಾಡುವ ಕಾಯಕದಲ್ಲಿ ಅಷ್ಟು ಪ್ರವರ್ಧಮಾನಕ್ಕೆ ಇರೋದಿಲ್ಲ. ಅರ್ಥಗರ್ಭಿತವಾಗಿ ನನ್ನ ಜೀವನ ನಡೀತಿಲ್ಲ, ಹಾಕುವ ಹೆಜ್ಜೆನಲ್ಲಿ ಏನಾದರೂ ಒಂದು ಅಡ್ಡಿ ಆತಂಕ ಇದೆಯಲ್ಲ ಎಂಬತಕ್ಕಂಥ ಆತಂಕ, ಭಯ ನಿಮ್ಮನ್ನ ಬಾಧಿಸಬಹುದು.
ಆದಾಗ್ಯೂ ಇವತ್ತಿನ ದಿವಸ ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥವರು ಮನಸ್ಸಲ್ಲಿರ್ತಕ್ಕಂತಹ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಂಡು ಶಾಂತಿಯುತವಾಗಿ ನೆಮ್ಮದಿಯುತವಾಗಿದ್ದರೆ ಮತ್ತಷ್ಟು ಅನುಕೂಲವನ್ನ ಸಿದ್ಧಪಡಿಸಿಕೊಳ್ತೀರಿ. ಇವತ್ತಿನ ಫಲಾಫಲಗಳನ್ನು ಪರಿಪಕ್ವವಾಗಿ ಸಿದ್ಧಪಡಿಸಿಕೊಳ್ಳಬೇಕಾದ್ರೆ ಗುರುವಿನ ಆಸ್ಥಾನಕ್ಕಾಗಲಿ ಅಥವಾ ಭಗವಾನ್ ಶ್ರೀ ಸದ್ಗುರು ಸಾಯಿನಾಥರ ಮಂದಿರಕ್ಕಾಗಲಿ ಗುರು ದತ್ತ ಮಹಾರಾಜರನ್ನಾಗಲಿ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ ಗುರುವಿನ ಅನುಗ್ರಹ ಪಡಿತಕ್ಕಂಥದ್ದು ಬಹಳ ಶ್ರೇಷ್ಠದಾಯಕವಾಗಿರತಕ್ಕಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಕನ್ಯಾ ರಾಶಿಯವರೆಗೆ ದಿನ ಭವಿಷ್ಯ ಹೇಗಿದೆ ತಿಳ್ಕೊಂಡಿದ್ದಾಯ್ತು ಗುರುಜರಿಂದ. ಮತ್ತೆ ರಾಶಿ ಫಲಗಳನ್ನ ಮುಂದುವರಿಸೋಣ ವೀಕ್ಷಕರೇ. ಮುಂದಿನ ಭಾಗದಲ್ಲಿ ಮನೆ ಹಾಗಿದ್ರೆ ಈಗ ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿ. ನಮ್ಮ ಹೆಸರು ಶಶಿಕುಮಾರ್ ಅಂತ ಮೇಡಮ್, ಮಂಡ್ಯದಿಂದ. ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನನ್ನ ಬಗ್ಗೆನೇ ಕೇಳಬೇಕು ಮೇಡಮ್. ಸರಿ, ಮಾತಾಡಿ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆಪ್ಪ, ಹೇಳಿ. ಗುರುಜಿ, ನಂದು ಶಶಿಕುಮಾರ್ ಅಂತ ಹೆಸರು, ಮಂಡ್ಯದಿಂದ ಮಾತಾಡ್ತಾ ಇದ್ದೀನಿ. ನಂದು ಡೇಟ್ ಆಫ್ ಬರ್ತ್ ಕರೆಕ್ಟ್ ಆಗಿಲ್ಲ ಗುರುಜಿ. ಭಾನುವಾರ ಹುಟ್ಟಿರೋದು. ಮತ್ತೆ ನಂದು ಕೆಲ್ಸದ್ದು ಮತ್ತೆ ಮದುವೆದು ಎರಡೂ ಕೇಳಬೇಕಿತ್ತು ಸ್ವಾಮೀಜಿ. ಸುಮಾರು ದಿನದಿಂದ ಪ್ರಯತ್ನ ಮಾಡಿದೆ, ಇವತ್ತು ಸಿಕ್ಕಿದೆ. ಒಳ್ಳೇದಾಗ್ಲಿ. ತಾವೇನ್ ಕೆಲಸ ಮಾಡ್ತಿದ್ರಿ? ಗುರುಗಳ ಸ್ವಾಮೀಜಿ, ಏನು ನಮ್ದು ಕೆಲಸ ಎಲ್ಲ MA BEd ಮಾಡಿದ್ದೀನಿ. ಕೆಲ್ಸಕ್ಕೆಲ್ಲ ಗೌರ್ಮೆಂಟ್ ಕೆಲ್ಸಕ್ಕೆಲ್ಲ ಸಿಕ್ಕಾವ. ಸುಮಾರು ಬರ್ದೆ, ಯಾವ್ದು ಅಪಾಯಿಂಟ್ ಆಗ್ಲಿಲ್ಲ. ಮತ್ತೆ ಮದ್ವೆಗೂ ಎಲ್ಲಾ ಕೆಲಸ ಕೇಳ್ತಾರೆ, ಎಲ್ಲ ವಿಳಂಬ ಆಗಿ ಮದ್ವೆದು ಎಲ್ಲ ನೋಡಿದ್ರು ಸೆಟ್ ಆಗಿ ಇದಾಯ್ತಲ್ಲ ಸ್ವಾಮೀಜಿ, ಹಂಗಾಗ್ಬಿಟ್ಟೈತೆ ಈಗ. ಅಲ್ಲ, ಈಗ ತಾವೀಗ ಮನೇಲೇ ಇದ್ದೀರೋ ಅಥವಾ ಯಾವ್ದಾದ್ರು ಸಣ್ಣ ಪುಟ್ಟ ಉದ್ಯೋಗ ಅಂತ ಒಂದು ಮಾಡ್ತಿದ್ದೀರೋ? ಈಗ ಹುಡುಕ್ತಾ ಇದೀನಿ ಸ್ವಾಮೀಜಿ ಉದ್ಯೋಗನ. ಸಣ್ಣ ಪುಟ್ಟರಿಗೆ ಎಲ್ಲ ನಮ್ಗೆ ತಂದೆ ತೀರೋಗ್ಬಿಟ್ಟಿದ್ರು, ಅಣ್ಣನಿರ್ಲಿಲ್ಲ, ಊರ್ ಕಡೆ ಒಂದ್ ಸ್ವಲ್ಪ ನೋಡ್ಕೊಂಡಿದ್ದು. ಹಂಗಾಗಿ ಈಗ ಕೆಲಸ ಹುಡುಕ್ತಾ ಇದೀನಿ. ಎಕ್ಸಾಮ್ಗಳು ಬರ್ದಿದ್ದೀನಿ, ಕಾಂಪಿಟೇಟಿವ್ ಎಕ್ಸಾಮ್ಗಳೆಲ್ಲ ಸ್ವಾಮೀಜಿ. ಆಗ್ಲಿ, ಒಳ್ಳೇದಾಗ್ಲಿ. ನೋಡಿ, ಒಂದು ವಿಚಾರ, ನಾವು ಸರ್ಕಾರಕ್ಕೆ ಅಂತಾನೇ ನಾವು ತಲೆ ಕೆಡಿಸ್ಕೊಂಡು ಕೂತ್ಕೊಳ್ಬಾರ್ದು. ಭಗವಂತ ನಮಗೆ ಕೊಟ್ಟಂತಹ ವಿದ್ಯೆಯಿಂದ, ಆ ವಿದ್ವತ್ತಿನಿಂದ ಸ್ವಂತವಾಗಿ ಏನಾದರೂ ಮಾಡಲಿಕ್ಕೆ 180 ಥರ ಕೆಲಸ ಇರುತ್ತೆ. ತುಂಬ ಜನ ನಿಮ್ಮಂಥ ಅಣ್ಣ ತಮ್ಮಂದ್ರೆ ಮಾಡ್ತಿರೋ ಒಂದು ತಪ್ಪೇನಪ್ಪ ಅಂದರೆ, ನಾವು ಎಕ್ಸಾಮ್ಗಾಗಲಿ ಅಥವಾ ನಾವು ಸರ್ಕಾರಕ್ಕೆ ಸಂಬಂಧಪಟ್ಟದ್ದಾಗಲಿ ಏನಾದರೂ ಒಂದು ಅಪ್ಲಿಕೇಶನ್ ಹಾಕ್ಕೊಂಡು ಆ ಅಪ್ಲಿಕೇಶನ್ನಿಂದ ನನಗೊಂದು ಉತ್ತರ ಬರುತ್ತೆ, ನನಗೊಂದು ಉದ್ಯೋಗ ಸಿಗುತ್ತೆ, ಸರ್ಕಾರ ನನಗೆ ಗುರುತಿಸುತ್ತೆ, ನನಗೇನೋ ಒಂದು ಕೆಲಸ ಸಿಗ್ಬೋದು ಅಂತ ತುಂಬ ಜನ ಕೈಕಟ್ಟಿ ಕೂತ್ಕೊಂಡಿರ್ತೀರಿ. ಆ ಕೈಕಟ್ಟಿ ಕೂರುವಾಗಲೇ ನಿಮ್ಮ ಅದೃಷ್ಟ ರೇಖೆ ಅಂತದ್ದು ಬಂದು ಹೊರಟೋಗ್ತಾ ಇರುತ್ತೆ. ನಾವು ಮಾಡೋದು ನೋಡಿ, ದಿನದ 24 ಗಂಟೆ ಬೆಳಿಗ್ಗೆ ಸೂರ್ಯ ಉದಯಿಸ್ತಾನೆ, ಸಂಜೆ ಚಂದ್ರ ಬರ್ತಾನೆ. ಈ ಸೂರ್ಯ ಚಂದ್ರರ ಮಧ್ಯದಲ್ಲಿ ನಮ್ಮ ಕಾಯಕ ಏನಿದೆಯೋ ಆ ದಿನದ ಕಾಯಕವನ್ನು ಶ್ರದ್ಧಾಭಕ್ತಿ ನಾವು ಮಾಡಲೇಬೇಕು. ಮನುಷ್ಯ ತಿನ್ನುವಂತಹ ಒಂದು ತುತ್ತು ಅನ್ನವನ್ನು ತನ್ನ ಶ್ರಮಕ್ಕೆ ತಕ್ಕ ಪ್ರತಿಫಲ ಹುಡುಕೊಳ್ಬೇಕು ಅವನು. ಆದರೆ ನಮ್ಮಲ್ಲಿ ವಿದ್ಯೆ ಇದೆ, ಜ್ಞಾನ ಇದೆ. ನಾವು ಅಂದುಕೊಳ್ಳೋದು ತುಂಬ ಜನ ಮಾಡ್ಕೊಳ್ಳೋದೇನಪ್ಪ ಅಂದರೆ, ನನ್ನ ವಿದ್ಯೆಗೆ ತಕ್ಕನಾದಂಥ ಕೆಲಸ ಸಿಗಲಿ ಅನ್ನೋದು, ಅಥವಾ ಯಾವುದಾದ್ರು ಒಂದು ಸರ್ಕಾರ ನನ್ನ ಗುರುತಿಸಿ ಕೆಲಸ ಕೊಡಲಿ ಅಂತಕ್ಕಂಥ ಆ ಚಿಂತನೆಯಲ್ಲಿದ್ದಾಗ ಖಂಡಿತ ಅದು ಸಾಧ್ಯವಿಲ್ಲ. ಆದರೆ ನಿಮ್ಮ ಹಣೆಯಲ್ಲಿ ಭಗವಂತ ಅದನ್ನೇ ಬರೆದಿಟ್ಟರೆ ಖಂಡಿತ ಯಾರೂ ತಪ್ಪಿಸ್ಲಿಕ್ಕೆ ಆಗುವುದಿಲ್ಲ. ಆದರೆ ಆ ದಿನಗಳು ಕಾಯಬಾರ್ದು, ವೇಸ್ಟ್ ಮಾಡಬಾರ್ದು. ಯಾಕೆಂದ್ರೆ ತಾವು ಇಷ್ಟು ವಿದ್ಯಾವಂತರಿದ್ದೀರಿ, ಎಜುಕೇಟೆಡ್ ಇದ್ದೀರಿ, ನಿಮ್ಮಲ್ಲಿ ಒಂದು ಕೆಲಸ ಅಂತಿದ್ರೆ ತಾನೇ ಒಂದು ಹೆಣ್ಣು ಕೊಡ್ಲಿಕ್ಕೆ ಆಗುವಂಥದ್ದು. ಯಾವುದೊಂದು ಹೆಣ್ಣು ಮಕ್ಕಳಾದರೂ ಇವತ್ತಿನ ದಿವಸ ಸರ್ಕಾರಿ ಕೆಲಸದಲ್ಲಿರ್ತಕ್ಕಂಥ ಹೆಣ್ಮಕ್ಳಿಗೂ ಗಂಡು ಮಕ್ಕಳಿಗೂ ಮದುವೆ ಇಲ್ಲ. ಎಷ್ಟೋ ಜನ ಹೈಯರ್ ಎಂಡ್ ಅಲ್ಲಿ ಬೇಕಾದಷ್ಟು ಸ್ಥಿತಿಗತಿಗಳಿದೆ, ಅಪ್ಪನ ಆಸ್ತಿ ಕೂತ್ಕೊಂಡು ತಿಂದ್ರು ಕರಗದಿದ್ದಷ್ಟಿದೆ, ಮುಂದಿನ 7 ತಲೆಮಾರು ಖರ್ಚು ಮಾಡಿದ್ರು ಖರ್ಚಾಗದಷ್ಟಿದೆ ಅಂದ್ರೂ ಸಹಿತ ಆ ಕುಟುಂಬಕ್ಕೆ ಒಂದು ಹೆಣ್ಣುಮಗಳು ಬರೋದು ಬಹಳ ಕಷ್ಟ ಇದೆ. ಹೆಣ್ಣಿನ ಸಂತತಿ ತುಂಬಾ ಕಡಿಮೆ ಇದೆ. ಗಂಡು ಆಲೋಚನೆ ಮಾಡಬೇಕಂತ ಪರಿಸ್ಥಿತಿ ಎದುರಾಗಿದೆ. ಈ ಮಧ್ಯದಲ್ಲಿ ಉದ್ಯೋಗನೂ ಇಲ್ಲ ಅಂದಾಗ ಇನ್ನು ಮದುವೆ ಹೇಗಾಗುತ್ತೆ? ಆದರೆ ನಿಮ್ಮ ಸ್ವರತರಂಗದಲ್ಲಿ ಒಂದು ಶಕ್ತಿ ಇದೆ, ನಿಮಗೇ ಗೊತ್ತಿಲ್ಲದಂತ ಒಂದು ಶಕ್ತಿ ನಿಮ್ಮ ಹಿಂದೆ ಇದೆ. ಆ ಶಕ್ತಿ ನಿಮಗೆ ಕೆಲಸ ಮಾಡ್ತಾ ಇದೆ. ನೀವು ಆದಷ್ಟು ಬೇಗ ಉದ್ಯೋಗದ ಬಗ್ಗೆ ಒಂದು ಒಳ್ಳೆ ಚಿಂತನೆ ಮಾಡಿ. ವಿವಾಹ ಸ್ವಾಮೀಜಿ, ನನಗೆ ಗೌರ್ಮೆಂಟ್ ಯೋಗ ಇದು ಸ್ವಾಮೀಜಿ, ಗೌರ್ಮೆಂಟ್ ಕೆಲಸ ಸಿಗೋ ಯೋಗ ಅಲ್ಲ. ನಾನು ನೋಡಿ, ಸರ್ಕಾರದ ಯೋಗ ಇದ್ರು ನೀವು ಯಾವುದೇ ಸಣ್ಣ ಕೆಲಸ ಮಾಡಿದ್ರು ಆ ಯೋಗ ಫಲ ಬಂದ್ರೆ ಆಟೋಮೆಟಿಕ್ ನೀವು ಅಲ್ಲಿ ಜಂಪ್ ಆಗ್ಬೋದು, ಏನು ತಪ್ಪಿಲ್ಲ. ಯಾಕೆಂದ್ರೆ ಅಗ್ರಿಮೆಂಟ್ ಹಾಕಲ್ಲ, ಅಥವಾ ನಾನು 1 ವರ್ಷ 2 ವರ್ಷಕ್ಕೆ ಹಿಂದೆ ಜೀತ ಆಳ್ತಾರ ಒಂದ್ ಕಡೆ ಆಫೀಸಲ್ಲಿ ಕೆಲಸಕ್ಕೆ ಸೇರೋಲ್ಲ, ನಮಗೆ ಇವತ್ತು ಬೇಕಾದ್ರೆ ಇಲ್ಲಿ ಮಾಡ್ತೀವಿ, ಇಲ್ವಾ ಅಂದ್ರೆ ಕೈ ಬಿಟ್ಟು ಮುಂದಕ್ಕೆ ಹೋಗ್ತೀವಿ, ಇಷ್ಟೇ ಇರುತ್ತೆ. ಹಾಗಾಗಿ ನೀವು ಧೈರ್ಯವಾಗಿರಿ, ಮದುವೆ ಬಗ್ಗೆ ಚಿಂತನೆ ಮಾಡಬೇಡಿ. ನಿಮ್ಮ ಸ್ವರತರಂಗ ಪ್ರಕಾರ ವಿವಾಹ ಅಂತಕ್ಕಂಥದ್ದು ಬಹಳ ಶೀಘ್ರವಾಗಿ ಆಗತ್ತೆ. ಆದರೆ ಉದ್ಯೋಗಕ್ಕಾಗಿ ತುಂಬಾ ದೂರ ಬರ ಪ್ರಯತ್ನ ಪಡೋದು ಬೇಡ. ನಿಮ್ಮ ಸರಹದ್ದಲ್ಲೇ ಎಲ್ಲಾದರೂ ಒಂದು ಉದ್ಯೋಗವನ್ನು ಇವತ್ತೇ ನೀವು ಆ ಪ್ರಯತ್ನದಲ್ಲಿರಿ, ಖಂಡಿತ ಒಳ್ಳೇದಾಗತ್ತೆ. ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ನಿಮಗೆ ಹತ್ತಿರದಲ್ಲಿ ಹರಿಯೋ ನೀರು ತುಂಬಾ ಚೆನ್ನಾಗಿದೆ. ಒಂದು 4 ದಿವಸ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೋಗಿ ಹರಿಯೋ ನೀರಲ್ಲಿ ಸ್ನಾನ ಮಾಡಿ ಅಲ್ಲಿ ಹತ್ತಿರದಲ್ಲಿ ಇರ್ತಕ್ಕಂಥ ಅಶ್ವತ್ಥ ಪ್ರಾರ್ಥನೆ ಮಾಡಿ. ಇದಿಷ್ಟೇ ಕಾಯಕ ನೀವು ಮಾಡಿ ಖಂಡಿತ ಕೆಲಸ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ. ಗುರುಜೀಗ ತುಲಾ ರಾಶಿಯಿಂದ ಖಂಡಿತಮ್ಮ. ಇನ್ನು ತುಲಾ ರಾಶಿ, ತುಲಾ ರಾಶಿ ತುಲಾ ಲಗ್ನ. ತುಲಾ ರಾಶಿ ತುಲಾ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹ ಬಹಳ ವಿಶೇಷವಾಗಿದೆ. ಇವತ್ತಿನ ದಿವಸ ತುಲಾ ರಾಶಿಯಲ್ಲಿರ್ತಕ್ಕಂಥವರು ಸರಿಸುಮಾರು 11 ಗಂಟೆ 20 ನಿಮಿಷದಿಂದ 4:15 ತನಕ, 11:20 ರಿಂದ 4:15 ಈ ಮಧ್ಯದಲ್ಲಿ ತಾವು ಯಾವ ಕೆಲಸವನ್ನು ಕೈಗೆತ್ತಿಕೊಂಡ್ರು ಬಹಳ ವೇಗವಾಗಿ ಸಿದ್ಧಪಡಿಸಿಕೊಳ್ಳಬಹುದು.
ಆದರೆ ಇದೇ ಸಮಯವನ್ನು ದಾಟಿದ ನಂತರ ಮನಸ್ಸಿಗೆ ಒಂದಿಷ್ಟು ನೋವುಂಟಾಗುವಂಥದ್ದು ಅಥವಾ ತೊಂದರೆ ಎದುರಾಗತಕ್ಕಂಥದ್ದು, ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಕೊಂಡ್ರೆ ಅದು ಬೃಹತ್ ಮಟ್ಟದ ಸಮಸ್ಯೆಯಾಗಿ ಪರಿಗಣಿಸುವಂತಹ ಪರಿಸ್ಥಿತಿ ಎದುರಾಗಬಹುದು. ಇಂತಹ ಸಮಸ್ಯೆಗಳಿಂದಲೂ ಸಹಿತ ಮುಕ್ತರಾಗಬೇಕಾದ್ರೆ ಇವತ್ತು ಸರಿಸುಮಾರು ಮಧ್ಯಾಹ್ನ 12ರಿಂದ 12:45 12ರಿಂದ 12:45 ಈ ಮಧ್ಯದಲ್ಲಿ ಒಂದಷ್ಟು ಪಶುಪಕ್ಷಿ ಪ್ರಾಣಿಗಳಿಗೆ ಏನಾದ್ರು ಒಂಚೂರು ಆಹಾರವನ್ನು ಉಣಬಡಿಸಿದ್ರೆ ಖಂಡಿತ ಮುಂದಾಗುವಂತಹ ಸಮಸ್ಯೆಗಳನ್ನ ದೂರ ಮಾಡಿಕೊಳ್ಬಹುದು. ಹಾಗೆ ಇವತ್ತಿನ ದಿವಸ ತುಲಾರಾಶಿಯಲ್ಲಿ ಇರ್ತಕ್ಕಂಥವರು ಗುರುಗಳ ಆಸ್ಥಾನಕ್ಕೆ ಬಂದು ಗುರು ರಾಯರ ಅಥವಾ ಭಗವಾನ್ ಷಡಿಸ್ತ ಗುರು ಸಾಯಿನಾಥರ ಅಥವಾ ಗುರು ದತ್ತ ಮಂದಿರಕ್ಕೆ ಬಂದು ಅಲ್ಲಿ ವಿಶೇಷವಾಗಿ ಸ್ವಾಮಿಗೆ ಏನಾದ್ರು ಒಂಚೂರು ನೈವೇದ್ಯವನ್ನು ಮಾಡಿ ನಿಮ್ಮ ಕರಹಸ್ತದಿಂದಲೇ ಆ ನೈವೇದ್ಯ ಪ್ರಸಾದವನ್ನು 4 ಜನಕ್ಕೆ ಹಂಚೋದ್ರಿಂದಲೂ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತೆ ಗುರು ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರ ಅನುಗ್ರಹ ಬಹಳ ವಿಶೇಷವಾಗಿದೆ. ಶುಕ್ರ ಅನುಗ್ರಹದಿಂದ ಇರತಕ್ಕಂಥ ಇವತ್ತಿನ ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳಬಹುದು. ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಕಾಣಬಹುದು. ಉದ್ಯೋಗದಲ್ಲಿ ಪ್ರಗತಿಯನ್ನು ಕಾಣ್ತೀರಿ. ಅಷ್ಟೇ ಅಲ್ಲ, ವಿದ್ಯಾರ್ಥಿಗಳು ನಿಮ್ಮ ವಿದ್ಯಾಭ್ಯಾಸವನ್ನ ಕ್ರಮಬದ್ಧವಾಗಿ ಮಾಡಿ ಅದರಿಂದ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿದ್ದೀರಿ. ನೂತನವಾದಂತಹ ವಸ್ತ್ರ ಆಗಲಿ ಅಥವಾ ಎದಕ್ಕೆ ಮತ್ತೊಂದು ಹೊಸ ವಸ್ತ್ರಗಳಾಗಲಿ ಅಥವಾ ಹೊಸ ವಸ್ತುಗಳು ಏನಾದ್ರು ಪರ್ಚೇಸ್ ಮಾಡತಕ್ಕಂಥದ್ದು, ಖರೀದಿ ಮಾಡತಕ್ಕಂಥದ್ದು, ಹಣಕಾಸಿನ ಬಗ್ಗೆ ತಮ್ಮ ಚಿಂತನೆ ಏನಿತ್ತು ಆ ಚಿಂತನೆಯನ್ನ ಸಾಫಲ್ಯತೆ ಮಾಡಿಕೊಳ್ತಕ್ಕಂಥದ್ದು, ಅಷ್ಟೇ ಅಲ್ದಿರ ಕುಟುಂಬದಲ್ಲೂ ಸಹಿತ ಒಂದು ನಗುಮುಖದಿಂದ ತಾವು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಯಶಸ್ಸನ್ನ ಕಾಣತಕ್ಕಂಥದ್ದು. ಭಗವಂತ ಕೊಟ್ಟಾಗ ಎಲ್ಲವೂ ಹೀಗೆ ಕೊಟ್ಟಿರ್ತಾನೆ. ಆ ಕೊಟ್ಟಂತದ್ದನ್ನ ಹೇಗೆ ಸ್ವಾಗತಿಸಬೇಕು, ಅದನ್ನು ಹೇಗೆ ಸ್ವೀಕರಿಸಬೇಕು, ಸ್ವೀಕರಿಸಿದ ನಂತರ 4 ಜನಗಳಲ್ಲಿ ಹೇಗೆ ಹಂಚಿತಿ ಊಟ ಮಾಡಬೇಕು ಅಂತಕ್ಕಂಥ ಚಿಂತನೆಯನ್ನ ಅದನ್ನು ನೀವು ಮಾಡಬೇಕಾಗತ್ತೆ. ವೃಶ್ಚಿಕ ರಾಶಿಯಲ್ಲಿ ಇರ್ತಕ್ಕಂಥವರು ಇವತ್ತು ದೂರಭಾರ ಪ್ರಯಾಣ ಮಾಡತಕ್ಕಂಥದ್ದು ಸಮಂಜಸವಲ್ಲ. ಆದರೆ ಮಾಡುವ ಪ್ರತಿ ಕಾಯಕದಲ್ಲೂ ಹೆಚ್ಚಿನ ಯಶಸ್ಸಿದೆ. ಅದಕ್ಕಾಗಿ ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡತಕ್ಕಂಥದ್ದು, ಗುರುಗಳ ಆರಾಧನೆ ಮಾಡತಕ್ಕಂಥದ್ದು, ಗುರು ಮಾರ್ಗದರ್ಶನ ಪಡೆತಕ್ಕಂಥದ್ದು ಮತ್ತಷ್ಟು ವಿಶೇಷವಾದಂಥ ಫಲ. ಇನ್ನು ಧನುರಾಶಿ. ಧನುರಾಶಿ ಧನುಲಗ್ನ. ಧನುರಾಶಿ ಧನುಲಗ್ನದಲ್ಲಿ ಜನಿಸಿರ್ತಕ್ಕಂಥವರಿಗೆ ಚಂದ್ರ ಮತ್ತೆ ಕೇತು ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕು. ವ್ಯವಹಾರಗಳಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ಕಾಣುವಂತದ್ದಿದೆ. ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗುವಂತ ಕಾಲ, ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ತಕ್ಕಂಥ ಕಾಲ, ವೃತ್ತಿ ಧರ್ಮದಲ್ಲಿ ಒಂದಷ್ಟು ಅಭಿವೃದ್ಧಿಯನ್ನು ಕಾಣುವಂತ ಕಾಲ. ಏನೇ ಆದರೂ ಇದರ ಮಧ್ಯದಲ್ಲಿ ಶನಿಯಿಂದ ಉಂಟಾಗುವಂತಹ ಒಂದಷ್ಟು ಸಮಸ್ಯೆಗಳಿಂದ ಮನಸ್ಸಿಗೆ ಒಂದಷ್ಟು ನೋವುಂಟಾಗಬಹುದು. ಆದಾಗ್ಯೂ ಸಹಿತ ಆಗಿಂದಾಗಲೇ ಬಗೆಹರಿಸಿಕೊಳ್ಳತಕ್ಕಂಥದ್ದಕ್ಕೆ ನಾವು ಮಾಡುವಂತಹ ಕಾಯಕವನ್ನು ಶ್ರದ್ಧೆಯಿಂದ ಮಾಡಿ ಮತ್ತಷ್ಟು ಫಲಾಫಲಗಳನ್ನು ಸಿದ್ಧಪಡಿಸಿಕೊಳ್ಳಬಹುದು. ಸಾಧ್ಯವಾದಷ್ಟು ಇವತ್ತಿನ ದಿವಸ ಗೋಧಿ ಆಗಲಿ ಅಥವಾ ಉಪ್ಪಾಗಲಿ, ಉಪ್ಪು ಅಥವಾ ಗೋಧಿ ಇದನ್ನು ಶಿವಾಲಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಬರ್ತಕ್ಕಂಥ ಸಮಸ್ಯೆಗಳು ಉಂಟಾಗುವಂತಹ ಗಂಡಾಂತರಗಳನ್ನು ದೂರ ಮಾಡಿಕೊಳ್ಳಬಹುದು. ಅದು ಇವತ್ತಿನ ದಿವಸ ಧನುರಾಶಿ ಧನುಲಗ್ನದಲ್ಲಿ ಇರ್ತಕ್ಕಂಥವರು ಹಣಕಾಸಿನ ವಿಚಾರ, ವ್ಯಾಪಾರದಲ್ಲಾಗಲಿ ಅಥವಾ ನಿಮಗೆ ಸಿಗುವಂತಹ ಸ್ಥಾನಮಾನದಲ್ಲಾಗಲಿ ಮತ್ತಷ್ಟು ಅಭಿವೃದ್ಧಿ ಪಡಿಸಿಕೊಳ್ಬೇಕಾದ್ರೂ ಧನ್ವಂತರಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡೋದ್ರಿಂದ ಆರೋಗ್ಯ ಸರಿ ಹೋಗುತ್ತೆ. ವಿಷ್ಣುವಿನ ಅನುಗ್ರಹದಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲೂ ಸಹಿತ ಮತ್ತಷ್ಟು ಪ್ರಗತಿ ಕಾಣುತ್ತೆ. ಆದರೆ ಇವತ್ತಿನ ದಿವಸ ಸಂಧ್ಯಾಕಾಲ ಅಂದ್ರೆ ಸರಿಸುಮಾರು 4ರಿಂದ 6:20, 4ರಿಂದ 6:20 ಈ ಸಮಯದಲ್ಲಿ ಪ್ರಯಾಣಿಸುವಾಗ ಬಹಳ ಎಚ್ಚರಿಕೆ ಬೇಕು. ಈ ಸಮಯದಲ್ಲಿ ಒಂದಲ್ಲ ಒಂಥರ ಅಚಾತುರ್ಯಗಳು, ಮನಸ್ಸಿಗೆ ಒಂದಷ್ಟು ನೋವುಂಟಾಗುವಂಥದ್ದು ಅಥವಾ ಯಾವುದಾದ್ರೂ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕ ಎದುರಾಗತಕ್ಕಂಥ ಪರಿಸ್ಥಿತಿ ಸಾಕಷ್ಟು ಇರೋದ್ರಿಂದ ಬಹಳ ಎಚ್ಚರಿಕೆ ಬೇಕು. ದೇವಿಯ ಪ್ರಾರ್ಥನೆ ಎಲ್ಲಕ್ಕೂ ಸಹಿತ ಆಧಾರವಾಗಿರುತ್ತೆ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿ ಇರ್ತಕ್ಕಂಥವರಿಗೆ ರಾಶಿಯಲ್ಲಿರ್ತಕ್ಕಂತಹ ಫಲಗಳು ಅಂದ್ರೆ ಇವತ್ತಿನ ದಿವಸ ಮಕರ ರಾಶಿಯವರಿಗೆ ಶನಿಯಿಂದ ಉಂಟಾಗುವಂತಹ ಒಂದಷ್ಟು ಸಮಸ್ಯೆಗಳಿರಬಹುದು. ಆದಾಗ್ಯೂ ಇವತ್ತಿನ ದಿವಸ ಚಂದ್ರ ಬಹಳ ವಿಶೇಷವಾದ ಸ್ಥಾನದಲ್ಲಿರೋದ್ರಿಂದ ಮನಸ್ಸಲ್ಲಿ ಉಂಟಾಗುವಂತಹ ಆಗಿನ ಕ್ಷಣಕ್ಕೆ ಬರತಕ್ಕಂಥ ನೋವುಗಳನ್ನು ದೂರ ಮಾಡಿಕೊಳ್ಬಹುದು. ಜೊತೆಗೆ ಇವತ್ತಿನ ದಿವಸ ಚಂದ್ರ ಆಗಲಿ ಅಥವಾ ಬುಧ ಆಗಲಿ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಲ್ಲದ್ರಿಂದ ಆಗಿಂದಾಗಲೇ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳುವಂತಹ ಕಾಯಕವನ್ನ ನೀವು ಮಾಡಬೇಕು. ಇವತ್ತಿನ ದಿವಸ ನಿಮ್ಮ ವೃತ್ತಿ ಧರ್ಮದಲ್ಲಿ ಏನಾದರೂ ಒಂದು ಅಭಿವೃದ್ಧಿ ಕಾಣಬೇಕಾದ್ರೆ ಅಥವಾ ಇರತಕ್ಕಂತಹ ನೋವಿನ ಸಂಗತಿಗಳನ್ನು ದೂರ ಮಾಡ್ಕೊಳ್ಬೇಕಾದ್ರೆ ಒಂದು ಶಕ್ತಿ ದೇವತೆಯನ್ನ ಪ್ರಾರ್ಥನೆ ಮಾಡತಕ್ಕಂಥದ್ದು, ದೇವಿಯ ಆರಾಧನೆ ನಡೆಸ್ತಕ್ಕಂಥದ್ದು ಅಥವಾ ಸಂಪೂರ್ಣವಾಗಿ ಕಪ್ಪು ಬಣ್ಣ ಇರತಕ್ಕಂಥ ಆಕಳಿಗೆ ಏನಾದರೂ ಇಷ್ಟು ಪದಾರ್ಥನ ತಿನ್ನಲಿ ಕೊಡ್ತಕ್ಕಂಥದ್ದು ಮಾಡೋದ್ರಿಂದ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಪಡಿಸಿಕೊಳ್ತೀರಿ. ಮಕರ ರಾಶಿ ಮಕರ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ದಿವಸ ಮಧ್ಯಾಹ್ನ ನೀವು ಊಟ ಮಾಡೋದಕ್ಕಿಂತ ಮುಂಚಿತವಾಗಿ ಮತ್ತೊಬ್ಬರ ಹಸಿವನ್ನ ಅರ್ಥ ಮಾಡಿಕೊಂಡು ಒಂದಿಷ್ಟು ಅನ್ನದಾನವನ್ನು ಮಾಡತಕ್ಕಂಥದ್ದಾಗ್ಲಿ ಅಥವಾ ಒಂದು ವಸ್ತ್ರದಾನ ಮಾಡತಕ್ಕಂಥದ್ದು ಅಥವಾ ಗುರುಗಳ ಸಾನ್ನಿಧ್ಯಕ್ಕೆ ಹೋಗಿ ಗುರು ಶನಿಶ್ಚರನ ಅಲ್ಲಿ ನೀವು ಪ್ರಾರ್ಥನೆ ಮಾಡೋದ್ರಿಂದಲೂ ಸಾಕಷ್ಟು ಫಲಾಫಲಗಳನ್ನ ಸಿದ್ಧಪಡಿಸಿಕೊಳ್ತೀರಿ. ಇವತ್ತಿನ ಯೋಗ ಫಲ ಬಹಳ ವಿಶೇಷವಾಗಿರ್ತಕ್ಕಂಥದ್ದೇ. ಆದಾಗ್ಯೂ ಇವತ್ತು ನಕ್ಷತ್ರ ಪ್ರಕಾರ ಇರತಕ್ಕಂಥ ಸಮಸ್ಯೆಗಳು ಒಂದಷ್ಟು ಸಮಸ್ಯೆ ಇದೆ. ಹಾಗಾಗಿ ಆಫೀಸುಗಳಲ್ಲಾಗಲಿ ಕಚೇರಿಗಳಲ್ಲಾಗಲಿ ಅಥವಾ ಮೇಲಧಿಕಾರಿಗಳಿಂದ ಉಂಟಾಗುವ ಸಮಸ್ಯೆಗಳು ಸಹಿತ ಸಾಕಷ್ಟು ಎದುರಾಗಬಹುದು. ಇದನ್ನು ಸರಿಪಡಿಸಿಕೊಳ್ಳೋದಕ್ಕೋಸ್ಕರ ಇವತ್ತಿನ ದಿವಸ ಹನುಮನ ಪ್ರಾರ್ಥನೆ ಮಾಡಿ. ಮನೋಜವಂ ಆರ್ಧದೊಲ್ಲೆ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರುದ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಹನುಮನ ಪ್ರಾರ್ಥನೆಯಿಂದ ಇಷ್ಟಾರ್ಥಗಳನ್ನು ಸಿದ್ಧಪಡಿಸಿಕೊಳ್ಳಬಹುದು. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇನ್ನು ಕುಂಭರಾಶಿ.
ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನದ ಜೊತೆಗೆ ಶನಿಯಿಂದ ಉಂಟಾಗುವಂತಹ ದೋಷಗಳು ದೂರವಾಗಿ ಶುಕ್ರ ಅನುಗ್ರಹ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಶುಕ್ರನ ಅನುಗ್ರಹದಿಂದ ನಿಮ್ಮ ಮುಖದ ವರ್ಚಸ್ಸು, ತೇಜಸ್ಸು, ತಾವು ಮಾಡುವ ಕೆಲಸ ಜೊತೆಗೆ ಇವತ್ತು ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥ ಯೋಗ ಫಲ. ಹಾಗೆ ನಿಮಗೆ ಸಿಗತಕ್ಕಂತಹ ಒಂದು ಸ್ಥಾನಮಾನದಲ್ಲಿ ದೇವಿಯನ್ನು ಪ್ರಾರ್ಥನೆ ಮಾಡಿ ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸಿಕೊಳ್ಬಹುದು. ಏನೇ ಆದರೂ ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿ ನಿಂತು ತಾವು ಯಾವ ಕಾಯಕವನ್ನು ಮಾಡ್ತಿರೋ, ಯಾವ ಕೆಲಸ ಕಾರ್ಯಗಳ ಬಗ್ಗೆ ಚಿಂತನೆ ಮಾಡ್ತಿರೋ ಅದರಲ್ಲಿ ಸಾಕಷ್ಟು ಅನುಕೂಲವನ್ನ, ಅಭಿವೃದ್ಧಿಯನ್ನು ಪಡಿತೀರಿ. ಇವತ್ತಿನ ಫಲಾಫಲಗಳಲ್ಲಿ ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸಿಕೊಳ್ಳಬೇಕಾದ್ರೆ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ ಅಥವಾ ಶಕ್ತಿ ದೇವತೆಯನ್ನ ಪ್ರಾರ್ಥನೆ ಮಾಡತಕ್ಕಂಥದ್ದು. ಹಾಗೆ ಸಣ್ಣದಂತ ಅಂದ್ರೆ 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಏನಾದ್ರು ತಿಂಡಿ ತಿನಿಸನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ, ಮನೆಯಿಂದ ಆಚೆ ಹೊರಡುವಾಗ ಒಂದು ಧರಣೆ ತುಳಸಿ ತೀರ್ಥವನ್ನು ತೆಗೆದುಕೊಳ್ಳೋದ್ರಿಂದ ಮತ್ತಷ್ಟು ಅನುಕೂಲವನ್ನ ಕುಂಭರಾಶಿಯವರು ಸಿದ್ಧಿಪಡಿಸಿಕೊಳ್ತೀರಿ. ಕುಂಭರಾಶಿ ಕುಂಭಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ದಿವಸ ಆಫೀಸುಗಳಲ್ಲಿ ಕೆಲಸ ಮಾಡೋರಾಗ್ಲಿ ಅಥವಾ ಯಾವುದೇ ಸ್ವಯಂ ಉದ್ಯೋಗ ಇರಲಿ, ಸ್ವಂತ ಉದ್ಯೋಗದಲ್ಲಿರ್ತಕ್ಕಂಥವ್ರು ಸಹಿತ ಉದ್ಯೋಗ ಸಮಯದಲ್ಲಿ ಮೇಲಧಿಕಾರಿಗಳಿಂದ ಆಗಲಿ ಅಥವಾ ಸಹಪಾಠಿಗಳಿಂದ ಆಗಲಿ ಅಥವಾ ಬರ್ತಕ್ಕಂಥ ವರ್ತಕರು ಯಾರಾದರೂ ಇಂದಲೇ ಸಹಿತ ಒಂದಷ್ಟು ಸಮಸ್ಯೆಗಳು ಈಡಾಗುವಂಥ ಪರಿಸ್ಥಿತಿ ಇರಬಹುದು. ಇಂತಹ ಪರಿಸ್ಥಿತಿಗಳನ್ನು ಸರಿಪಡಿಸಿಕೊಳ್ಳೋದಕ್ಕೋಸ್ಕರ ನಿಮ್ಮ ಪ್ರಾಂತ್ಯದಲ್ಲಿ ಸುತ್ತಮುತ್ತ ಎಲ್ಲಾದರೂ ಒಂದು ಬೇವಿನ ಮರ ಇದ್ರೆ ಆ ಬೇವಿನ ಮರದ ಹತ್ರ ಹೋಗಿ ಅಲ್ಲೊಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡಿ ಬೇವಿನ ಮರದ ತಲೆಗೆ ಕೂತು ಅಲ್ಲಿ ಸೌಹು ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನ ಅಲ್ಲಿ ಪಠನೆ ಮಾಡೋದ್ರಿಂದ ಮತ್ತಷ್ಟು ಅನುಕೂಲವನ್ನ ಸಿದ್ಧಿಪಡಿಸಿಕೊಳ್ತೀರಿ. ಬರ್ತಕ್ಕಂಥ ಸಮಸ್ಯೆಗಳನ್ನ ಅಲ್ಲಿಯೇ ದೂರ ಮಾಡಿಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನದ ಜೊತೆಗೆ ಇವತ್ತು ಗುರುವಿನ ಅನುಗ್ರಹ ಬಹಳ ಚೆನ್ನಾಗಿದೆ. ಅಂದ್ರೆ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಮನಸ್ಸಲ್ಲಿ ಏನ್ ಸಂಕಲ್ಪ ಮಾಡ್ತಿರೋ ಆ ಸಂಕಲ್ಪವನ್ನ ಸಿದ್ಧಿಪಡಿಸಿಕೊಳ್ತೀರಿ. ಗುರುಗಳ ಆಸ್ಥಾನಕ್ಕೆ ಹೋಗ್ತಕ್ಕಂಥದ್ದು, ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನ ದರ್ಶನ ಮಾಡತಕ್ಕಂಥದ್ದು ಅಥವಾ ಧರ್ಮ ಮಾರ್ಗದಲ್ಲಿ ನಡೀತಕ್ಕಂಥದ್ದು, ಧರ್ಮ ರಕ್ಷಣೆಗಾಗಿ ನಿಲ್ತಕ್ಕಂಥದ್ದು, ದಾನ ಧರ್ಮಗಳನ್ನು ಮಾಡಿ ಮತ್ತಷ್ಟು ಪುಣ್ಯವನ್ನು ಕಟ್ಕೊಳ್ತಕ್ಕಂಥದ್ದು, ನಿಮ್ಮ ಹಸಿವಿನ ಬಗ್ಗೆ ಚಿಂತನೆ ಮಾಡಿದಿರ ಮತ್ತೊಬ್ಬರ ಹಸಿವಿನ ಬಗ್ಗೆ ಚಿಂತನೆ ಮಾಡ್ತಾ ಹೆಚ್ಚು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಫಲ ನಿಮ್ಮ ರಾಶಿಯಲ್ಲಿದೆ. ಇವತ್ತಿನ ದಿವಸ ತಾವು ಮಾಡುವಂತಹ ಕಾಯಕದಲ್ಲಿ ಬಹಳ ಅರ್ಥಗರ್ಭಿತವಾದಂತಹ ಆಲೋಚನೆ ಬೇಕು. ಹಾಗೆ ಸಣ್ಣ ಪುಟ್ಟ ಆಲೋಚನೆಗಳನ್ನು ದೂರ ಮಾಡಿಕೊಂಡು ಮನಸ್ಸಿಗಿಷ್ಟು ಶಾಂತಿ ನೆಮ್ಮದಿಯನ್ನ ಸಿದ್ಧಿಪಡಿಸಿಕೊಳ್ಳಬೇಕಾದ್ರೂ ಮಹಾವಿಷ್ಣುವಿನ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಮಹಾವಿಷ್ಣು ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ 1-2 ತುಳಸಿ ದಳವನ್ನ ವಿಷ್ಣು ಪಾದದ ಮೇಲಿಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಅನುಕೂಲವನ್ನ ಖಂಡಿತ ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗಲಿ. ವೀಕ್ಷಕರೇ, ಮತ್ತೀಗ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಕಾರ್ಯಕ್ರಮದ ಕಡೆಯ ಭಾಗದಲ್ಲಿ ಬೆಂಗಳೂರಿನ ಪ್ರಸಿದ್ಧ ಬನಶಂಕರಿ ಅಮ್ಮನವರ ದಿವ್ಯ ಸಾನ್ನಿಧ್ಯದಿಂದ ಅರ್ಚಕರು ಆಗಮಿಸಿದ್ದಾರೆ. ಒಂದು ವಿಶೇಷ ಕಾರ್ಯಕ್ರಮದ ಕುರಿತಾಗಿ ಗುರುಗಳ ಜೊತೆಗೆ ಮಾತನಾಡಲಿಕ್ಕಾಗಿ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ತಾಯಿ ಬನಶಂಕರಮ್ಮನವರ ಆಸ್ಥಾನ ಅಂದ್ರೆ ನನ್ನ ಹೃದಯ ಮಂದಿರದಲ್ಲಿ ಸದಾಕಾಲ ತಾಯಿಯ ಸೇವೆ. ಅದರ ಜೊತೆಗೆ ಬಹುಶಃ ಈಗ ಇವರ ಆಗಮನ ಅಂದ್ರೆ ಅಮ್ಮನವರ ಜನ್ಮೋತ್ಸವ. ಹಾಗೆ ರಾಜ್ಯದ ಜನತೆಗೆ ನಿನ್ನೆ ನನ್ನ ಹುಡುದಬ್ಬ ಅಂತ ಹೇಳಿ ನಿನ್ನೆನೆ ನನ್ನ ಹುಡುದಬ್ಬ ಅಂತ ತಿಳಿದು ಸಾಕಷ್ಟು ಜನ ವಾಟ್ಸಪ್ಗಳಲ್ಲಿ, ಫೇಸ್ಬುಕ್ಗಳಲ್ಲಿ ವಿಶಸ್ ಕಳಿಸಿದ್ದೀರಿ. ಹಾಗೆ ಆಫೀಸ್ಗಳಿಗೂ ಫೋನ್ ಬಂದಿದೆ, ನನ್ನ ಫೋನಲ್ಲೂ ತೆಗೆದ್ರೆ ಸಾಕಷ್ಟು ಇದೆ. ಇಷ್ಟು ಅಭಿಮಾನ ಇಟ್ಕೊಂಡು ನಿನ್ನೆ ನನಗೆ ವಿಶ್ ಮಾಡಿದ್ದೀರಿ. ಆದರೆ ನಿನ್ನೆ ನನ್ನ ಹುಡುದಬ್ಬ ಅಲ್ಲ, ನನ್ನ ಹುಡುದಬ್ಬ ಇರತಕ್ಕಂಥದ್ದು ಅನಂತ ಪದ್ಮನಾಭ ಅಂದ್ರೆ ಹುಣ್ಣಿಮೆಯ ಹಿಂದಿನ ದಿನ. ಹುಣ್ಣಿಮೆಯ ಹಿಂದಿನ ದಿವಸ ನನ್ನ ಹುಡುದಬ್ಬ ಇದೆ, ಹುಣ್ಣಿಮೆ ದಿವಸ ತಾಯಿ ಬನಶಂಕರಮ್ಮನವರ ಹುಡುದಬ್ಬ ಇದೆ. ಇದು ನನ್ನ ಪೂರ್ವಜನ್ಮದ ಪುಣ್ಯ, ಬಹುಶಃ ನನ್ನ ತಂದೆ ತಾಯಿಯ ಆಶೀರ್ವಾದ. ಒಂದ್ ದಿವಸ ಮುಂಚಿತವಾಗಿ ತಾಯಿ ದರ್ಶನಕ್ಕೆ ಹೊರಟರು, 2ನೇ ದಿವಸ ತಾಯಿ ಹುಟ್ಟುದಬ್ಬ ದಿವಸ ಹೊರಡೋದು ಒಂದು ಭಾಗ್ಯವೇ. ಆ ಇನ್ವಿಟೇಷನ್ ಇವತ್ತು ನನ್ನ ಆತ್ಮೀಯನಾಗಿ ಚಂದ್ರಮೋಹನ್ ಪ್ರತಿ ವರ್ಷ ಆ ಜವಾಬ್ದಾರಿ ತೆಗೆದುಕೊಂಡು ತಾಯಿಯ ಸಾನ್ನಿಧ್ಯ, ಈಗ ನಾವು ನೋಡ್ತಿರ್ತಕ್ಕಂಥದ್ದು ತಾಯಿಯ ಸಾನ್ನಿಧ್ಯವೇ. ಗೌರೀರ್ಮಿಮಾಯ ಸಲಿಲಾನ್ ಕ್ಷತ್ತದ್ವಿಪದೀನ್ ವಿಪದೀಂ ಸಾಂ ಚತುಷ್ಪದಿ ಅಷ್ಟಾವಧಿ ನವಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಬೇವ್ಯೋಮನ್. ತಾಯಿ ಶಂಕರಿ ಬನಶಂಕರಿಯನ್ನ ದರ್ಶನ ಮಾಡ್ತಿದ್ದೀವಿ. ಅಮ್ಮನವರ ಆ ಜನ್ಮೋತ್ಸವದ ವಿಶೇಷವಾದಂತಹ ಆಹ್ವಾನ ಪತ್ರಿಕೆಯನ್ನ ತಂದಿರತಕ್ಕಂಥ ನನ್ನ ಆತ್ಮೀಯರಾದಂಥ ಚಂದ್ರಮೋಹನ್ಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಅವರ ಕಾಯಕ ಇನ್ನಷ್ಟು ಚೆನ್ನಾಗಿ ನಡೀಲಿ. ಅವ್ರ ತಂದೆ ತಾಯಿ ಆಶೀರ್ವಾದ ಸದಾ ಅವ್ರ ಮೇಲೆ ಇರಲಿ. ಹೇಳು. ಓಂ ಶತಮಾನಂ ಭವತಿ ಶತಾಯು ಪುರುಷಶತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತೆ. ಧನಂ ಧಾನ್ಯಂ ವಶಂ ಭೋಗೇರ್ಲಾಭಂ ಶತ ಸಂವತ್ಸರಂ ದೀರ್ಘಮಾಯುಃ. ಅಂಬಾ ಮಹಾಲಕ್ಷ್ಮಿ ತಾಯಿ ಶಂಕರಿಯ ಬನಶಂಕರಮ್ಮನವರ ಜನ್ಮೋತ್ಸವ ರಾಜ್ಯದಲ್ಲಿ ಬನಶಂಕರಿಯ ಮೂಲ ಸಾನ್ನಿಧ್ಯ ಬಾದಾಮಿ ಕ್ಷೇತ್ರ. ಅಂದು ಬಾದಾಮಿ ಕ್ಷೇತ್ರದಿಂದ ತಾಯಿ ಬೆಂಗಳೂರಿನೆಡೆಗೆ ನಡೆದಳು. ಬೆಂಗಳೂರಿನಲ್ಲಿರ್ತಕ್ಕಂಥ ತಾಯಿ ಶಂಕರಿಯ ಆಸ್ಥಾನದಲ್ಲಿ ನಡೆದಿರತಕ್ಕಂಥ ಜನ್ಮೋತ್ಸವ. ಈ ಜನ್ಮೋತ್ಸವ ಸಾಂಕೇತಿಕವಾಗಿ, ಅದರಲ್ಲೂ ಈ ಕೋವಿಡ್ ಎಂಬತಕ್ಕಂಥ ಮಹಾಮಾರಿ ತಾಂಡವಾಡ್ತಿದ್ರು,
ಆದರೂ ಇವತ್ತಿನ ದಿವಸ ಸ್ವಲ್ಪ ಕಡಿಮೆ ಆಗಿದೆ. ಆದರೆ ತಾಯಿಯ ಸಾನ್ನಿಧ್ಯದಲ್ಲಿ ನಡೀತಕ್ಕಂತಹ ನಿತ್ಯಾನುಷ್ಠಾನಗಳು, ನಿತ್ಯ ಪೂಜಾ ಕೈಂಕರ್ಯಗಳನ್ನು ಎಲ್ಲೂ ಲೋಪಬಾರದಂತೆ ನಡೀತಾ ಇದೆ. ಅದರ ಮಧ್ಯದಲ್ಲಿ ಈ ವರ್ಷದ ಅಮ್ಮನವರ ಹುಟ್ಟುಹಬ್ಬ ಅಂದರೆ ಜನ್ಮೋತ್ಸವ ಸಹಿತ ಚಿಕ್ಕದಾಗಿ ಚೊಕ್ಕಟವಾಗಿ ಆನಂದವಾಗಿ ಮಾಡಬೇಕು, ತಾಯಿಯ ಸಾನ್ನಿಧ್ಯದಲ್ಲೇ ನಡೆಸಬೇಕು, ಅಲ್ಲಿ ನಡೀತಕ್ಕಂಥ ಚಂಡಿಕಾ ಹವನ ಬಹಳ ಅದ್ದೂರಿತವಾಗಿರಬೇಕು, ಲೋಕ ಕಲ್ಯಾಣಾರ್ಥವಾಗಬೇಕು ಎಂಬತಕ್ಕಂಥ ಚಿಂತನೆ ಇಲ್ಲಿ ನಡೀತಾ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ನಾನು ಖಂಡಿತ ಈ ಸಾನ್ನಿಧ್ಯದ ಅಂದರೆ ಇದು ನನ್ನ ಸಾನ್ನಿಧ್ಯ, ತಾಯಿಯ ನನ್ನ ಆಸ್ಥಾನವೇ, ಆ ಸ್ಥಾನಕ್ಕೆ ನಾನು ಬರ್ತೇನೆ. ತಗೋಮ್ಮ ಹೇಳು. ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕಾಗಿ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಗುರುಜಿ. ಇವತ್ತಿನ ಕಾರ್ಯಕ್ರಮದಲ್ಲೂ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿ, ರಾಶಿ ಫಲನೆಲ್ಲ ತಿಳಿಸ್ಕೊಟ್ರಿ. ನಿಮಗೆ ಕೂಡ ಹೃತ್ಪೂರ್ವಕ ಧನ್ಯವಾದಗಳು ಗುರುಜಿ. ಒಳ್ಳೆಯದಾಗ್ಲಮ್ಮ, ಒಳ್ಳೆಯದಾಗಲಿ, ಒಳ್ಳೆಯದಾಗಲಿ. ವೀಕ್ಷಕರೇ, ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 8 ಗಂಟೆಗೆ ಇದೇ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ನಮಸ್ಕಾರ.